ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ವಿಜಯಪುರ ಈ ಒಂದು ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಈ ದಿನ ಮತ್ತೆ ನಾವು ಸ್ಪರ್ಧಾತ್ಮಕ ಜಗತ್ತಿನ PC, PSI ಹಾಗೂ ಈಗ ಮುಂದೆ ಬರ್ತಕ್ಕಂಥ GPSTR, HSTR ಅಂತಕ್ಕಂಥ ಶಿಕ್ಷಕ ವೃತ್ತಿಗೆ ಬರ್ತಕ್ಕಂಥ ಸಂಭವನೀಯತೆ ಮತ್ತು ಪ್ರಮುಖ ಅಂಶಗಳ ಆಧಾರಿತ ಪ್ರಾಚೀನ ಭಾರತದ ಇತಿಹಾಸ ಕುರಿತು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ ಎನ್ನುತ್ತಾ. ಈ ದಿನ ನಾವು ಮಾಡಬೇಕಾಗಿದ್ದು ಪ್ರಶ್ನೆಗಳ ಮೇಲೆ ಒಂದು ಗಮನ ಹರಿಸುವಿಕೆ ಹೆಂಗೆ ಇರಬೇಕು ಅಂತಕ್ಕಂಥದ್ದು. ನಾವು ವಿಚಾರಗಳನ್ನು ಹೆಂಗೆ ಮಾಡಬೇಕಪ್ಪ ಅಂದ್ರೆ, ನಾವು ಕೇವಲ ಪ್ರಶ್ನೆ ಪತ್ರಿಕೆಯ ಮೇಲೆ ಇದು ನನಗೆ ಬರ್ತದ ಅಂತಕ್ಕಂಥ ಆಧಾರದಲ್ಲಿ ಯಾವುದನ್ನು ಓದಬಾರದು, ಗೊತ್ತಿದ್ದು ಇನ್ನೊಮ್ಮೆ ಕಣ್ಣಾಡಿಸುವ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಇತಿಹಾಸವೇ ಹಾಗೆ, ನೋಡೋಕ್ಕೆ ಸರಳ ಅನ್ನಿಸ್ತೈತಿ, ಪ್ರಶ್ನೆಗಳ ಉತ್ತರಕ್ಕೆ ಕೊಟ್ಟು ಬಂದಾಗ ಎಷ್ಟು ಎಂಥ ಸರಳ ವಿಷಯಕ್ಕೆ, ಎಂಥ ಸರಳ ಪ್ರಶ್ನೆಗೆ ನಾನು ತಪ್ಪು ಉತ್ತರಗಳನ್ನು ಕೊಟ್ಟು ಬಂದಿರತಕ್ಕಂಥ ಆ ಒಂದು ಮನಸ್ಸಿನ ಭಾವನೆ ಕಾಡ್ತಾ ಇರ್ತದೆ. ದಯವಿಟ್ಟು ಅಂಥ ಒಂದು ಪರಿಸ್ಥಿತಿ ನಮಗೆ ಬರಬಾರ್ದಂದ್ರೆ ಪ್ರಶ್ನೆಗಳ ಮೇಲೆ ಯಾವ ರೀತಿ ಗಮನ ಹರಿಸಬೇಕೆಂದು ಈ ದಿನ ನಾವು ಚರ್ಚಿಸೋಣ ಅಂತಕ್ಕಂಥದ್ದು. ಈಗ ನಾವೇನು ಮಾಡೋಣ, ನಮ್ಮ ಪ್ರಶ್ನೆಗಳಿಗೆ ಅಣಿಯಾಗೋಣ ಎನ್ನುತ್ತಾ ಈ ದಿನ ಕೆಲವು ಪ್ರಶ್ನೆಗಳನ್ನು ತಂದಿದ್ದೀನಿ ನಿಮ್ಮ ಮುಂದೆ. ಆ ಪ್ರಶ್ನೆಗಳು ಹೇಗಿರ್ತಕ್ಕಂಥದ್ದನ್ನು ವಿಚಾರಗಳನ್ನು ಮಾಡೋಣ. ಯಾಕೆ ನಾನು ನಿನ್ನೆ ಹೇಳಿದ ರೀತಿಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಂದ್ರೀಕೃತವಾಗಿರ್ತವಪ್ಪ ಅಂದ್ರೆ, ಮುಖ್ಯವಾಗಿ ವಾಸ್ತುಶಿಲ್ಪ, ಸಾಹಿತ್ಯ ಹಾಗೂ ಮುಖ್ಯವಾಗಿ ಶಾಸನಗಳ ಆಧಾರಿತವಾಗಿರ್ತಕ್ಕಂಥದ್ದು. ರಾಜ್ಯರ ಆಡಳಿತಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇರ್ತವೆ. ಇತ್ತೀಚಿನ ದಿವಸಗಳಲ್ಲಿ ಪ್ರಾಚೀನ ಭಾರತದ ಮೇಲೆ ಅತಿ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಮೇಲೆ ಕ್ವಶನ್ ತೆಗ್ದಾರ. ನೋಡಿರ್ಬೇಕು ನೀವು, ನೋಡೋಕ್ಕೆ ಸರಳ ಅನಿಸಿರ್ತಾವ, ಅವೇ ಪ್ರಶ್ನೆಗಳಿಗೆ ತಪ್ಪಾದ ಉತ್ತರವನ್ನು ಕೊಟ್ಟು ಬಂದಿರತಕ್ಕಂಥದ್ದು. ಹೀಗೆ ನಾವು ತಪ್ಪಾದ ಉತ್ತರವನ್ನು ಕೊಡಬಾರ್ದಂದ್ರೆ ಪ್ರಾಚೀನ ಭಾರತ ಇತಿಹಾಸವನ್ನು ಹೆಂಗೆ ಅರಿಸಿಕೊಳ್ಬೇಕಂತಕ್ಕಂಥದ್ದು ಈ ದಿನ ನೋಡೋಣ. ಮುಖ್ಯವಾಗಿ ಕೆಲವು ಪ್ರಶ್ನೆಗಳಲ್ಲಿ ಇದು ನೋಡು. ಇವತ್ತಿನ ಪ್ರಶ್ನೆ ಖಜುರಾಹೋ. ಇಲ್ಲಿ ನೋಡ್ರಿ, ಒಂದನೇ ಪ್ರಶ್ನೆ ಏನದಪ್ಪ ಅಂದ್ರೆ, ಖಜುರಾಹೋ ದೇವಾಲಯವು ಯಾವ ಶೈಲಿಗೆ ಉದಾಹರಣೆಯಾಗಿದೆ? ನೋಡು, ಶೈಲಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ದೇವಾಲಯಗಳನ್ನು ಕೇಳ್ಬೋದು. ಯಾವ ದೇವಾಲಯ ಎಲ್ಲ ಅಂದರೆ ಒಂದಿಟ್ಟು ನಾವು ಪ್ರಯತ್ನವನ್ನು ಮಾಡಬಹುದು. ಇದು ದೇವಾಲಯಗಳು ಕೂಡ ಶೈಲಿಗೆ ಇಂಪಾರ್ಟೆಂಟ್ ಅದ. ಯಾವ್ಯಾವ ಶೈಲಿ, ಎಲ್ಲ ದೇವಾಲಯಗಳು ತನ್ನದೇ ಆಗಿರ್ತಕ್ಕಂಥ ಶೈಲಿಗಳ ಒಳಪಟ್ಟಿರ್ತಕ್ಕಂಥ, ಸುಮ್ಮನೆ ಕಟ್ಟೋದಿಲ್ಲ ಹಿರಿಯರು, ಅಷ್ಟು ದಡ್ರ ಅಲ್ಲವರು. ಅಲ್ಲಿ ಎಲ್ಲವೂ ವಿಜ್ಞಾನ ಇರ್ತಕ್ಕಂಥದ್ದು. ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ವಿಜ್ಞಾನದ ಆಧಾರದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಖಜುರಾಹೋ ದೇವಾಲಯವು ಯಾವ ಶೈಲಿಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಶೈಲಿಗೆ ಸಂಬಂಧಪಟ್ಟಾಗ 4 ಪ್ರಮುಖ ಶೈಲಿಗಳನ್ನು ನೋಡೋಣ. ವೇಸರ ಶೈಲಿ ಹಾಗೂ ದ್ರಾವಿಡ ಶೈಲಿ, ನಾಗರ ಶೈಲಿ ಹಾಗೂ ಹೊಯ್ಸಳ ಶೈಲಿ ಅಂತಕ್ಕಂಥದ್ದು. ಏನು ಶೈಲಿಗಳು? ಇವು ಶೈಲಿಗಳ ಪ್ರಕಾರಗಳು ಹೇಗೆ ಬಂದು? ಹಿಂಗೂ ಅದಾವ ಅಂದರೆ ಯಾವ್ಯಾವ ರೀತಿ ಅದಾವ? ಇದು ವೇಸರ ಶೈಲಿ ಅಂತ ಎದಕ್ಕೆ ಅನ್ಬೇಕು ನಾವು, ದ್ರಾವಿಡ ಶೈಲಿ ಅಂತ ಎದಕ್ಕೆ ಅನ್ಬೇಕು, ನಾಗರ ಶೈಲಿ ಅಂತ ಎದಕ್ಕೆ ಅನ್ಬೇಕು, ಹಾಗೂ ಹೊಯ್ಸಳ ಶೈಲಿ ಅಂತ ಎದಕ್ಕೆ ಅನ್ಬೇಕು? ಇಲ್ಲಿ ನಮಗೆ ಕಂಬಿ ಸ್ಟಾರ್ಟ್ ಆಗ್ತಾವ. ನಾವೇ ದೇವಾಲಯಗಳು ನೋಡೀವ್ರಿ, ಶೈಲಿಗಳು ಹ್ಯಾಂಗೆ ನೋಡೋನು ಸರ? ಅದು ಯಾವ ಗುರುತಿನ ಆಧಾರ ಮೇಲೆ ಶೈಲಿಗಳನ್ನ ಕಂಡುಹಿಡಿದ ಅಂತಕ್ಕಂಥದ್ದು. ಅವನು ಯಾವ ಶೈಲಿಗೆ ಉದಾಹರಣೆ ಅಂತ ಕೇಳ್ತಾನ. ಮುಖ್ಯವಾಗಿ ಶೈಲಿಗಳಲ್ಲೂ ಇಲ್ಲಿ ವೇಸರ ಶೈಲಿ ಅಂತ ಕೊಟ್ಟಿದ್ದಾನೆ, ದ್ರಾವಿಡ ಶೈಲಿ ಅಂತ ಕೊಟ್ಟಿದ್ದಾನೆ, ನಾಗರ ಶೈಲಿ ಅಂತ ಕೊಟ್ಟಿದ್ದಾನೆ, ಹೊಯ್ಸಳ ಶೈಲಿ ಅಂತ ಕೊಟ್ಟಿದ್ದಾನೆ. ನಾವಿಲ್ಲಿ ಐಡೆಂಟಿಫೈ ಹೆಂಗೆ ಮಾಡೋದು, ಶೈಲಿಗಳನ್ನು ಯಾವ ರೀತಿ ಮಾಡೋದು ಅಂತಕ್ಕಂಥದ್ದು. ಮುಖ್ಯವಾಗಿ ಭಾರತ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ನೀವು ಭಾರತ ನಕಾಶೆ ಬೇಕೇ ಬೇಕು. ಒಬ್ಬ ಇತಿಹಾಸ ಓದಾಕತ್ ನಿಂತೀವಿ ಅಂದ್ರೆ ನಕ್ಷೆಗಳಿಲ್ಲದೆ ನಮಗೆ ಯಾವುದೇ ರೀತಿ ಇತಿಹಾಸ ಅರ್ಥ ಆಗಲ್ಲ ಅಂತಕ್ಕಂಥದ್ದು. ನಾವು ಅದೇ ಮಾಡಿದ್ದು, ಕಂಠಸ್ಥ ಮಾಡಿದ್ದು, ಬರೇ ಬೈಪಾಟ್ ಹೊಡೆದ್ಬಿಟ್ಟಿವಿ. ರಾಜನ ಮಕ್ಕಳು ಹಿಂಗೆ ಇದು ಮಾಡೋದು ಅದು ಮಾಡೋದು. ಯಾವ ರಾಜ್ಯ ಎಲ್ಲಿದೆ, ಯಾವ ಭಾಗದಾಗದ, ಅದಕ್ಕೆ ಭೌಗೋಳಿಕ ಹಿನ್ನೆಲೆ ಭಾಳ ಇಂಪಾರ್ಟೆಂಟ. ನಾವು ವಿಷಯಗಳನ್ನಾಗಲಿ, ರಾಜ್ಯ ಮನೆತನಗಳಾಗಲಿ ಹಾಗೂ ಇತಿಹಾಸವನ್ನಾಗಲಿ ಭೌಗೋಳಿಕ ಅಂದರೆ ಜಿಯೋಗ್ರಫಿ ಆಧಾರಿತವಾಗಿ ಓದಿದ್ರೆ ನಿಮಗೆ ಸ್ಪಷ್ಟವಾಗಿ ಮತ್ತು ಇತಿಹಾಸ ಬಹಳ ನೆನಪುಳಿತದೆ ಅಂತಕ್ಕಂಥದ್ದು. ನಾವು ಜಿಯೋಗ್ರಫಿಕ ರೀತಿಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಕಂಠಸ್ಥ ರೂಪದಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನಾವು ನೋಡಿದಾಗ
ಸೊ ಇದು ಭಾರತ. ಮುಖ್ಯವಾಗಿ ಭಾರತವನ್ನು ಎರಡು ರೀತಿ ಡಿವೈಡ್ ಮಾಡ್ತೀವಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವಾಗಿ ಡಿವೈಡ್ ಮಾಡ್ತೀವಿ. ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಶೈಲಿಗಳಿಗೆ ಸಂಬಂಧಪಟ್ಟಾಗಿ ನಾವು ಪ್ರಾಚೀನ ಭಾರತವನ್ನು ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ಜಂಬೂದ್ವೀಪ ಆಧಾರಿತ ಭಾರತಕ್ಕೆ ಹಲವಾರು ಹೆಸರುಂಟು. ಜಂಬೂದ್ವೀಪ, ಮುಖ್ಯವಾಗಿ ಜಂಬೂದ್ವೀಪ, ಯಾವ ದ್ವೀಪ? ಜಂಬೂದ್ವೀಪ. ಆಮೇಲೆ ಹಿಂದೂಸ್ತಾನ, ಅದೇ ರೀತಿ ನಂತರ ಇಂಡಿಯಾ, ಭರತವರ್ಷ, ಭರತಖಂಡ, ಪರ್ಯಾಯ ದ್ವೀಪ. ಸೊ ಹೀಗೆ ಹಲವಾರು ಹೆಸರುಗಳು ಉಂಟು. ಉಪಖಂಡ, ಒಂದೋ ಎರಡೋ, ಅತಿ ಹೆಚ್ಚು ಹೆಸರುಗಳ ಒಂದು ಏಕೈಕ ರಾಷ್ಟ್ರ ಭಾರತ ಕೂಡ ಆಗಿರಬಹುದು. ಸೊ ಇಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಮುಖ್ಯವಾಗಿ ಶೈಲಿಗಳಿಗೆ ಸಂಬಂಧಪಟ್ಟ ಮೊಟ್ಟ ಮೊದಲು ಬಂದಿರತಕ್ಕಂಥ ಶೈಲಿಗಳು ಉಂಟು. ಗಾಂಧಾರ ಶೈಲಿ ಅಂತಿತ್ತು ಆರಂಭದಲ್ಲಿ. ಯಾವ ಶೈಲಿ? ಗಾಂಧಾರ ಶೈಲಿ ಅಂತಕ್ಕಂಥದ್ದು. ಸೊ ಇದು ಬುದ್ಧನ ಮೂರ್ತಿಗಳಿಗೆ ಸಂಬಂಧಪಟ್ಟಿದ್ದು. ನಂತರ ಬಂದಿದ್ದು ಮಥುರಾ ಶೈಲಿ ಇರಬಹುದು. ಯಾವ ಶೈಲಿ? ಮಥುರಾ ಶೈಲಿ. ಇದು ಕನಿಷ್ಕನ ಕಾಲದಲ್ಲಿ ಅತಿ ಹೆಚ್ಚು ಪ್ರವರ್ಧಮಾನಕ್ಕೆ ಬರ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಮುಂದುವರಿದ ಭಾಗವನ್ನು ವೇಸರ ಶೈಲಿ ಅಂತ. ಏನು ವೇಸರ ಶೈಲಿ? ವೇಸರ ಶೈಲಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ನಮ್ಮ ಇವತ್ತಿನ ಉತ್ತರ ಭಾರತ ಮತ್ತು ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಯಾವ ಶೈಲಿ ಕಂಡು ಬರ್ತದ ನಾವು ನೋಡಬೇಕಾಯ್ದು? ನಾಗರ ಶೈಲಿ. ಯಾವ ಶೈಲಿ? ನಾಗರ ಶೈಲಿ. ಸೊ ದಕ್ಷಿಣ ಭಾರತದಲ್ಲಿ ಕಂಡು ಬಂದು ದ್ರಾವಿಡ ಶೈಲಿ. ಯಾವ ಶೈಲಿ? ದ್ರಾವಿಡ ಶೈಲಿ. ಸೊ ಉತ್ತರ ಭಾರತದಲ್ಲಿ ನಾಗರ ಶೈಲಿ, ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿ. ಸೊ ಮಧ್ಯದಲ್ಲಿ ಐತಲ್ಲ ಈ ಭಾಗ, ಗೋದಾವರಿ ಕೃಷ್ಣಾ ತೀರದ ಮಧ್ಯದಲ್ಲಿ ಒಂದು ಶೈಲಿ ಹುಡ್ಕೊಳ್ತು. ಆ ಶೈಲಿ ಯಾವುದಪ್ಪ ಅಂದ್ರೆ ವೇಸರ ಶೈಲಿ. ಯಾವ ಶೈಲಿ? ವೇಸರ ಶೈಲಿ ಅಂತಕ್ಕಂಥದ್ದು. ಏನಿದೆ ವೇಸರ ಶೈಲಿ? ಸೊ ಮುಖ್ಯವಾಗಿ ವೇಸರ ಶೈಲಿ ಅರ್ಥ ಆಗಬೇಕಾದ್ರೆ ನಮಗೆ ನಾಗರ ಶೈಲಿ ಅರ್ಥ ಆಗಬೇಕು. ನಾಗರ ಶೈಲಿಗೆ ಉದಾಹರಣೆ ಏನಪ್ಪ ಅಂದ್ರೆ ನೀವು ಈ ಪ್ರತಿಯೊಂದು ದೇವಾಲಯದ ಈ ಉತ್ತರ ಭಾರತ ಕೆಲವು ದೇವಾಲಯ ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಪಷ್ಟವಾದ ಉದಾಹರಣೆಪ್ಪ ಅಂದ್ರೆ ಇವತ್ತು ಅಯೋಧ್ಯೆ ರಾಮ ಮಂದಿರವನ್ನು ನೋಡೋಣ. ಅಯೋಧ್ಯೆ ರಾಮ ಮಂದಿರದ ಹೆಂಗದಪ್ಪ ಅಂದ್ರೆ ಈ ರೀತಿ ಅದ. ಸೊ ಸೊ ಈ ರೀತಿ ಅಂದರೆ ನಾವು ಇಲ್ಲಿ ಮುಂದೆ ನೋಡ್ತೀವಪ್ಪ ಅಂದ್ರೆ ಮುಖ್ಯವಾಗಿ ಈ ಸಭಾಮಂಟಪ ಅಂತಕ್ಕಂಥದ್ದು. ಇದು ಸಭಾಮಂಟಪ, ಅರ್ಧ ಮಂಟಪ, ಇದು ಗರ್ಭಗೃಹ. ಈ ಗರ್ಭಗೃಹದ ಮೇಲೆ ಏನಿರ್ತೈತಪ್ಪ ಒಂದು ದೊಡ್ಡ ಬೃಹದಾಕಾರ ಶಿಖರ ಇರ್ತೈತಿ. ಇಲ್ಲಿ ಮೇಲ್ಗಡೆ ಕಳಸ ಇರ್ತೈತಿ. ಇದು ಈ ಕಳಸದ ಮೇಲೆ ಧ್ವಜ ಇರ್ತೈತಿ. ಸೊ ಇದು ಏನಂತಾರದಪ್ಪ ಅಂದ್ರೆ ಇದು ಒಟ್ಟು ವಿಮಾನ ಅಂತ ಕರೀತಾನೆ ಅವ್ರದ್ದು. ಗರ್ಭಗೃಹ ಪ್ಲಸ್ ಇದನ್ನು ಕೂಡಿ ವಿಮಾನ ಅಂತ ಕರೀತಾರೆ ಅವರು, ವಿಮಾನ. ಸೊ ಇದಕ್ಕೇನಂತೀವಪ್ಪ ಅಂದ್ರೆ ಈ ಮೇಲೆ ಕಳಶ ಅಂತ ಕೂಡ ಕರಿತೀವಿ, ಇಲ್ಲಿ ಶಿಖರ ಅಂತ ಕೂಡ ಕರಿತೀವಿ. ಸೊ ಒಂದು ಅರ್ಥದಲ್ಲಿ ಗರ್ಭಗೃಹನ ಆಧರಿತ ವಿಮಾನ ಅಂತಾನ. ಈ ವಿಮಾನಗಳು ಯಾವ ಆಕಾರದಲ್ಲಿದ್ದಾವೆ ನೋಡ್ರಿ, ಒಂಥರ ತ್ರಿಭುಜದ ಆಕಾರದಲ್ಲಿದ್ದರೂ ಕೂಡ ಇನ್ನು ನಾವು ಎಲ್ಲೋ ಒಂದು ಕಡೆ ಹುತ್ತದ ಆಕಾರದಲ್ಲಿ ಕಾಣ್ತೀವಿ. ಹುತ್ತ ಹೆಂಗಿರ್ತದೆ ಯಾವಾಗಲೂ? ಹೌದು ತಾನೆ? ಒಂದು ದೊಡ್ಡದಿರ್ತದ, ಒಂದು ಚಿಕ್ಕದಿರ್ತದ, ಈ ಥರ ಹುತ್ತಗಳು ಇರ್ತಾವ. ಆ ಹುತ್ತ ಅಂದ್ರೆ ಹುತ್ತದಾಗ ಏನಿರ್ತದೆ? ನಾಗ ಇರ್ತದೆ. ಸೊ ಈ ನಾಗ ಅಂತಕ್ಕಂಥ ಆಧಾರದಲ್ಲಿ ಅಂದ್ರೆ ನಾಗರ ಶೈಲಿ ಅಂತಕ್ಕಂಥದ್ದು ಇಂಥ ಅತಿ ಹೆಚ್ಚಿನ ದೇವಾಲಯಗಳು ಎಲ್ಲಿ ಕಂಡು ಬರ್ತಪ್ಪ? ಉತ್ತರ ಭಾರತದಲ್ಲಿ ಕಂಡು ಬರ್ತಾವ. ಯಾವ ಗುಡಿ ಮೇಲೆ ಇಲ್ಲಿ ಪ್ರದಕ್ಷಿಣ ಪಥ ಏನು ಮಾಡ್ತೈತಿ ಅಂದ್ರೆ ದೇವರಿಗೆ ಹಾಗೂ ಪ್ರದಕ್ಷಿಣ ಪಥ ಏನಿತ್ತಪ್ಪ ಆ ಗರ್ಭಗೃಹದ ಹೊರಗಡೆ ಇರ್ತೈತಿ. ಸೊ ಅದಕ್ಕೆ ನಾಗರ ಶೈಲಿ ಅಂತ ನಾವು. ಸೊ ಮುಂದುವರೆದ ದ್ರಾವಿಡ ಶೈಲಿ ಯಾವುದಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇವತ್ತು ನಾವು ಕಂಚಿ ಕಾಮಾಕ್ಷಿ ಇರ್ಬೋದು, ಮಧುರೈ ಮೀನಾಕ್ಷಿ ಇರ್ಬೋದು, ಹಾಗೂ ಮುಂದುವರೆದ ಭಾಗ ಇವತ್ತಿನ ನಾವು ವಿರೂಪಾಕ್ಷಿ ಟೆಂಪಲ್ ಇರ್ಬೋದು, ಇತ್ತೀಚೆಗೆ ನಂಜನಗೂಡು ಟೆಂಪಲ್ ಇರ್ಬೋದು. ಇವೆಲ್ಲ ಟೆಂಪಲ್ಗಳು ನೋಡಿದಾಗ ನಮ್ಗೆ ಏನು ಕಾಣ್ತದೆ? ದ್ರಾವಿಡ ಶೈಲಿ ಕಾಣ್ತದೆ. ಸರ್ ದ್ರಾವಿಡ ಶೈಲಿಗೆ ನಾಗರ ಶೈಲಿಗೆ ವ್ಯತ್ಯಾಸ ಏನಂತ ನಾವು ನೋಡಿದಾಗ ಈ ದ್ರಾವಿಡ ಶೈಲಿ ಅಂತಕ್ಕಂಥ ನೋಡಿದಾಗ ವಿಶೇಷವಾಗಿ ಅದಕ್ಕೂ ಕೂಡ ನಮ್ಮಲ್ಲಿ ಏನಂತಪ್ಪ ಅಂದ್ರೆ ಗೋಪುರಗಳಿರ್ತಾವ. ಹೆಚ್ಚಿನ ಗೋಪುರಗಳು ಇರಲ್ಲ, ಹೆಚ್ಚಿನ ಶಿಖರಗಳಿರಲ್ಲ. ಎಲ್ಲಿ? ಈ ದ್ರಾವಿಡ ಶೈಲಿ. ಒಂದು ಉದಾಹರಣೆ ತೋರಿಸ್ತೀನಿ ನಿಮ್ಗೆ ನೋಡ್ರಿ. ಮುಖ್ಯವಾಗಿ
ಸೊ ಇಲ್ಲಿ ನಾವು ನೋಡಬೇಕಾಗಿದೆ ಏನಪ್ಪ ಅಂದ್ರೆ ದ್ರಾವಿಡ ಶೈಲಿ. ಹೇಗೆ ದ್ರಾವಿಡ ಶೈಲಿ ಹೇಗೆಪ್ಪ ಅಂದ್ರೆ ನಾವು ವಿರೂಪಾಕ್ಷ ದೇವಾಲಯದ ಮುಂದೆ ಏನಿರ್ತೈತಪ್ಪ ಅಂದ್ರೆ ವಿರೂಪಾಕ್ಷ ಇರ್ಬೋದು ಅಥವಾ ಇನ್ಯಾವುದೇ ದಕ್ಷಿಣ ಭಾರತದ ಕೆಲವು ದೇವಾಲಯಗಳು. ಇದು ಗರ್ಭಗೃಹ. ಈ ಗರ್ಭಗೃಹದ ಮೇಲ್ಗಡೆ ಏನಿರ್ತೈತಿ ಶಿಖರ ಇರ್ತೈತಿ. ಶಿಖರದ ಮುಂದೆ ಏನಿರ್ತೈತಿ ಸಭಾಮಂಟಪ ಇರ್ತೈತಿ. ಸೊ ಈ ಸಭಾಮಂಟಪ ಇಲ್ಲಿ ಅರ್ಧ ಮಂಟಪ. ಸೊ ಇಲ್ಲಿ ಮುಂದೆ ಏನಿರ್ತೈತಿ ಸ್ವಲ್ಪ ಚಾಚಿರ್ತದೆ ಇದು. ಸೊ ಈ ರೀತಿ ಚಾಚಿರ್ತದ. ಇದು ಜಗಲಿಯ ಮೇಲೆ ಬೃಹತ್ ಜಗಲಿಯ ಮೇಲೆ ದೇವಾಲಯ ಇರ್ತೈತಿ. ಇದು ಹತ್ತುದು ಅಂದ್ರೆ ಇಲ್ಲಿ ಸ್ವಲ್ಪ ಪ್ಯಾಟರ್ನ್ ಇರ್ತಾವೆ. ಸೊ ಇದು ದೇವಾಲಯದ ಮುಂದ್ಗಡೆ ಏನಿರ್ತದಪ್ಪ ಅಂದ್ರೆ ಮುಖ್ಯವಾಗಿ ಪ್ರತಿ ದೇವಾಲಯದ ಮುಂದೆ ಇಲ್ಲಿ ಏನಿರ್ತೈತಪ್ಪ ಅಂದ್ರೆ ಈ ರೀತಿ ಗೋಪುರವನ್ನು ನೋಡ್ತೀವಿ ನಾವು. ಸೊ ಈ ರೀತಿ ಗೋಪುರವನ್ನು ನೋಡ್ತೀವಿ. ಈ ಗೋಪುರಗಳು ಎಲ್ಲಿರ್ತಾವೋ ಅಂದ್ರೆ ದೇವಾಲಯದ ಮುಂದೆ ಗೋಪುರ ಇರಬೇಕು. ಗೋಪುರದ ಈ ದೇವಾಲಯ ಪಕ್ಕದಲ್ಲಿ ಕಲ್ಯಾಣಿ ಇರಬೇಕು. ಕಲ್ಯಾಣಿ ಇಟ್ ಮೀನ್ಸ್ ಏನಪ್ಪ ಅಂದ್ರೆ ಇದು ದೇವರ ಪೂಜೆಗೆ ಒಯ್ಯುವ ನೀರನ್ನು ಹೊಂದಿರತಕ್ಕಂಥ ಬಾವಿ. ಅದಕ್ಕೆ ಕಲ್ಯಾಣಿ ಅಂತ ಕರಿತಾನೆ ಅವನು. ಈ ಕಲ್ಯಾಣಿ ಇತ್ತು ಅಂದ್ರೆ ದೇವಾಲಯ ಪಕ್ಕದಲ್ಲಿ ಕಲ್ಯಾಣಿ ಇರಬೇಕು. ಮುಂದ್ಗಡೆ ಏನಿರ್ಬೇಕಪ್ಪ ಅಂದ್ರೆ ಮುಖ್ಯವಾಗಿ ಈ ಏನು ಹೊಂದಿರಬೇಕು ಗೋಪುರವನ್ನು. ಅದು ದ್ರಾವಿಡ ಶೈಲಿ. ಇವೆರಡೂ ದ್ರಾವಿಡ ಶೈಲಿ ಆಗಲೇ ಹೇಳ್ತಕ್ಕಂಥ ನಾಗರ ಶೈಲಿಯ ಮಿಶ್ರಣವೇ ವೇಸರ ಶೈಲಿ. ಸೊ ಈ ವೇಸರ ಶೈಲಿ ಅಂತ ಎದಕ್ಕೆ ಕರಿತೀವಪ್ಪ ಅಂದ್ರೆ ಎರಡು ಮಿಶ್ರಣ. ಇದು ಎಲ್ಲಿ ಕಂಡು ಬರ್ತದಪ್ಪ ಮುಖ್ಯವಾಗಿ ನಮ್ಮ ಬಾದಾಮಿಯ ಚಾಲುಕ್ಯರು. ಈ ಬಾದಾಮಿಯ ಚಾಲುಕ್ಯರು ಏನು ಮಾಡ್ತಾರಪ್ಪ ಅಂದ್ರೆ ಈ ವೇಸರ ಶೈಲಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಬುನಾದಿಯನ್ನು ಹಾಕ್ತಾರೆ. ವೇಸರ ಶೈಲಿಗೆ ಈ ವೇಸರ ಶೈಲಿಗೆ ಬುನಾದಿ ಹಾಕಿದ ತರುವಾಯ ಏನಾಗ್ತದಪ್ಪ ಅಂದ್ರೆ ಇವತ್ತಿನ ನಾವು ಐಹೊಳೆ ಇರ್ಬೋದು, ಪಟ್ಟದಕಲ್ಲು ಇರ್ಬೋದು. ಸೊ ಇವು ಅಂದ್ರೆ ಅದಕ್ಕೆ ಏನು ವ್ಯತ್ಯಾಸಪ್ಪ ವೇಸರ ಶೈಲಿ ಒಳಗೆ ಎರಡು ಅಲ್ಲಿ ಗೋಪುರ ಇರ್ತಾವೆ ಕೆಲವೊಂದು ದೇವಾಲಯಕ್ಕೆ, ಕೆಲವೊಂದು ದೇವಾಲಯಕ್ಕೆ ಇರೋದಿಲ್ಲ. ಕೆಲವೊಂದು ದೇವಾಲಯದ ಮುಂದೆ ಇರ್ತಾವಪ್ಪ ಇದು ಗೋಪುರ ಇರ್ತಾವೆ, ಕೆಲವೊಂದು ಶಿಖರ ಇರ್ತಾವೆ, ಶಿಖರಗಳೇ ಇರೋದಿಲ್ಲ. ಕೆಲವೊಂದು ಶಿಖರ ಸಿಲಿಂಡ್ರಿಕಲ್ ಆಕಾರದಲ್ಲಿ, ಕೆಲವು ಈ ರೀತಿ ಆಕಾರದಲ್ಲಿ ಇರ್ತಾವೆ. ಅಲ್ಲಿ ಸಂಗಮೇಶ್ವರ ದೇವಾಲಯ ಇರ್ಬೋದು. ಸೊ ನೀವು ನೋಡಿರ್ಬೇಕು ಈ ಶಿಖರಗಳು ಈ ರೀತಿ ಅಂದರೆ ಸಂಗಮೇಶ್ವರ ದೇವಾಲಯ. ಮತ್ತು ಆ ಚಾವಣಿ ಸ್ವಲ್ಪ ಚಾಚಿರ್ತದೆ. ಮೇಲಿನ ಚಾವಣಿ ಈ ರೀತಿ ಚಾಚಿರ್ತದೆ ಮುಂದೆ. ಸೊ ಕೆಳಗಡೆ ಹಿಂಗೆ ಕಲ್ಲು ಇರ್ತಾವೆ ಇವು ಏನು ಈ ರೀತಿ ಅಂದ್ರೆ ಈ ರೀತಿ ಇರ್ತಕ್ಕಂಥದ್ದು ಆಧಾರದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ. ಮತ್ತು ಕೆಲವೊಂದು ಇದು ಹೇಗದವಪ್ಪ ಶಿಖರಗಳು ಸಿಲಿಂಡ್ರಿಕಲ್ ಆಕಾರದಲ್ಲಿದೆ. ಸಿಲಿಂಡ್ರಿಕಲ್ ಆಕಾರದಲ್ಲಿ ಈ ರೀತಿ ಕೆಲವೊಂದು ಸಿಲಿಂಡ್ರಿಕಲ್ ಆಕಾರದಲ್ಲಿ ಬರ್ತಾವ. ಸೊ ಈ ರೀತಿ ಇರ್ತಕ್ಕಂಥ ಅಂದ್ರೆ ಮುಂದೆ ಒಂದು ಕಡೆ ಗೋಪುರ ಒಂದು ಕಡೆ ಇದೆ ಅಂದರೆ ಸ್ಪಷ್ಟವಾಗಿರ್ತಕ್ಕಂಥ ಡೆಫಿನೇಷನ್ ಕೊಡೋದಿಲ್ಲ ಅವನು. ಅಂದರೆ ಕೆಲವೊಂದು ಕಡೆ ಮಿಶ್ರಣ ಮಾಡ್ಯಾನ, ಕೆಲವೊಂದು ಕಡೆ ಇಲ್ಲ. ಹೀಗಾಗಿ ಈ ಒಟ್ಟು ಶೈಲಿ ಏನಂತಾರೆ ವೇಸರ ಶೈಲಿ ಅಂತ ಕರಿತಾನ. ಈ ವೇಸರ ಶೈಲಿ ಯಾರ ಕೊಡುಗೆಯಪ್ಪ ಅಂದ್ರೆ ಚಾಲುಕ್ಯರ ಕೊಡುಗೆ. ಸೊ ಮುಂದುವರಿದ ಭಾಗ ದ್ರಾವಿಡ ಶೈಲಿ ಅಂತಕ್ಕಂಥ ತಿಳ್ಕೊಂಡಿರಿ. ಸೊ ನಾಗರ ಶೈಲಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಎಲ್ಲಿ ಹುತ್ತಗಳ ಆಕಾರದಲ್ಲಿ ಶಿಖರಗಳು ಕಾಣ್ತೀವೋ ಅವುಗಳಿಗೆ ಅಂತಾನ ನಾಗರ ಶೈಲಿ ಅಂತಾನ. ಸೊ ಹೊಯ್ಸಳ ಶೈಲಿ ಇದು ಡಿಫ್ರೆಂಟ್. ಇವತ್ತು ಅತ್ಯದ್ಭುತವಾದ ಕೊಡುಗೆ ಹೊಯ್ಸಳರು ಏನಪ್ಪ ಅಂದ್ರೆ ಅವರು ತಮ್ಮದೇ ಆದ ಶೈಲಿಯನ್ನು ಬಿಟ್ಟು ಹೋಗ್ತಾರ. ಸೊ ಎಲ್ಲ ದೇವಾಲಯಗಳಲ್ಲಿ ಕೇವಲ ಒಂದೇ ಗರ್ಭಗೃಹ ಉಂಟು. ಹೊಯ್ಸಳ ಶೈಲಿ ಒಳಗೆ ಒಂದಕ್ಕಿಂತಲೂ ಹೆಚ್ಚಿನ ಗರ್ಭಗೃಹಗಳು ಬರ್ತಾವೆ ಒಳಗಡೆ. ಅಂದ್ರೆ ಕೂಟ ಆಧಾರಿತ ಒಳಗಡೆ ಅಂದ್ರೆ ಈ ಗರ್ಭಗೃಹದ ಒಳಗಡೆ 3 ರೀತಿ ಕೂಟ: ತ್ರಿಕೂಟ, ದ್ವಿಕೂಟ, ಚತುಷ್ಕೂಟ, ಪಂಚಕೂಟ. ಈ ಕೂಟಗಳ ಆಧಾರದಲ್ಲಿ ಅಂದ್ರೆ ಜಗಲಿ ಹೆಂಗಿರ್ತದಪ್ಪ ಅಂದ್ರೆ ಅವ್ರದ್ದು ಅಂದ್ರೆ ಈ ದೇವಾಲಯದ ಜಗುಲಿ ಅಂದ್ರೆ ಜಗತಿ ಅಂತೀವಿ. ಜಗತಿ ಮೀನ್ಸ್ ಅದು ಕಟ್ಟಿ ಯಾವ ಆಕಾರದಲ್ಲಿ ಇರ್ತದಪ್ಪ ಅಂದ್ರೆ ನಕ್ಷತ್ರದ ಆಕಾರದ ಕಟ್ಟಿಯನ್ನು ನೋಡ್ತೀವಿ. ನೀವು ಹಳೆಬೀಡು ಬೇಲೂರುಗಳನ್ನು ನೋಡಿರಬಹುದು. ಈ ಹಳೆಬೀಡು ಬೇಲೂರುಗಳನ್ನ ನೋಡ್ಬೇಕಾದ್ರೆ ನಕ್ಷತ್ರ ಆಕಾರದ ಜಗುಲಿಯನ್ನು ನೋಡ್ತೀವಿ ನಾವು ಈ ಆಕಾರದಲ್ಲಿ. ಬೇಕಾದ್ರೆ ನೋಡ್ರಿ ಹಳೆಬೀಡು ಹೋಗ್ಬೇಕಾದ್ರೆ ಈ ಥರ ನಾವು ಈ ನಕ್ಷತ್ರ ಆಕಾರದಲ್ಲಿ ರೌಂಡ್ ಹಾಕೋದು ಬರ್ತೀವಿ ನಾವು, ಹೌದಾ? ಸೊ ಇವುಗಳ ದೇವಾಲಯದ ಒಳಗಡೆ ನಕ್ಷತ್ರ ಆಕಾರ. ಇಲ್ಲೊಂದು ಗರ್ಭಗೃಹ, ಇಲ್ಲೊಂದು ಗರ್ಭಗೃಹ ಇರ್ತದೆ. ಸೊ ಇದರದ ವೈಶಿಷ್ಟ್ಯತೆಯು ಕೂಡ ಹೌದು. ಇದನ್ನು ಹೊಯ್ಸಳ ಶೈಲಿ ಅಂತ ಕೂಡ ಕರೀತಾನ. ಸೊ ಹಾಗಾದರೆ ನಮಗೆ ಬೇಕಾಗಿದ್ದು ಖಜುರಾಹೋ ದೇವಸ್ಥಾನ ಯಾವ ಶೈಲಿಗೆ ಉದಾಹರಣೆ? ನಾವು ನೋಡಿದೆ, ನಾನು ಆಗಲೇ ಹೇಳಿದೆ ನಿಮ್ಗೆ. ಆಗಲೇ ಏನಂತ ಹೇಳಿದೆ ನಾನು, ಈ ಖಜುರಾಹೋ ದೇವಾಲಯವನ್ನು
ನಾವು ಅರ್ಥ ಮಾಡ್ಕೋಬೇಕಾದ್ರೆ ಯಾವ ಭಾಗದಾಗ ಐತಿ, ಯಾವ ಭಾಗದಾಗ ಅಂತ ನೋಡಿದಾಗ ನಾವು ಭಾರತವನ್ನು ಸೊ ಅದು ಖಜುರಾಹೋ ದೇವಾಲಯ. ನೀವು ಅದ್ರ ವಿಶಿಷ್ಟತೆ ಏನು ನೀವು ಕೇಳಿರಿ. ಖಜುರಾಹೋ ದೇವಾಲಯ ಅಂತಕ್ಕಂಥದ್ದು ನಿಮಗೆ ಮುಂದುವರೆದ ಭಾರತದ ಅತಿ ದೊಡ್ಡ ದೇವಾಲಯವೂ ಹೌದು. ಭಾರತದ ಅತಿ ದೊಡ್ಡ ದೇವಾಲಯ, ಅತಿ ದೊಡ್ಡ ದೇವಾಲಯ. ಹಾಗಾದರೆ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು? ನಿಮ್ಗೆ ಗೊತ್ತಿರ್ಬೋದು, ನಂಜನಗೂಡು. ಯಾವುದು? ನಂಜನಗೂಡು ದೇವಾಲಯ. ನಂಜನಗೂಡು ದೇವಾಲಯ. ದಕ್ಷಿಣ ಭಾರತದ ಅತಿ ಎತ್ತರವಾದ ದೇವಾಲಯ ಯಾವುದು? ಬೃಹದೀಶ್ವರ. ಹೇಳ್ತಾನೆ ಇದ್ನು, ಬೃಹದೀಶ್ವರ ದಕ್ಷಿಣ ಭಾರತದ್ದು. ಇದು ಯಾರ ಕೊಡುಗೆಪ್ಪ ಅಂದ್ರೆ ಚೋಳರ ಕೊಡುಗೆ. ರಾಜರಾಜ ಚೋಳ, ಕರಿಕಾಲ ಚೋಳ ಅಂತ ಬರ್ತಾನೆ, ರಾಜರಾಜ ಚೋಳ ಅಂತ ಬರ್ತಾನೆ. ಸೊ ಬೃಹದೀಶ್ವರ ದೇವಾಲಯ ಇದಕ್ಕೇನಂತಾರೆ, ಇನ್ನೊಂದು ಹೆಸರಪ್ಪ ಅಂದ್ರೆ ರಾಜರಾಜೇಶ್ವರಿ ದೇವಾಲಯ ಅಂತ ಕೂಡ ಕರೀತಾರೆ ಇದಕ್ಕೆ. ಯಾಕೆ? ರಾಜರಾಜ ಚೋಳ ಕಟ್ಟಿದ್ದು ರಾಜರಾಜೇಶ್ವರಿ ದೇವಾಲಯ, ರಾಜೇಶ್ವರಿ ದೇವಾಲಯ ಅಂತಕ್ಕಂಥದ್ದು. ಸೊ ಈ ಬೃಹದೀಶ್ವರ ದೇವಾಲಯವನ್ನು ಎಲ್ಲಿ ಕಾಣ್ತೀವಪ್ಪ ಅಂತ ತಂಜಾವೂರು. ಯಾವ ಊರು? ತಂಜಾವೂರು ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡಿದಾಗ ಇದು ಕೂಡ ಯಾವ ಶೈಲಿ? ದ್ರಾವಿಡ ಶೈಲಿಗೆ ಉದಾಹರಣೆ. ಸೊ ಮುಖ್ಯವಾಗಿ ಈ ಖಜುರಾಹೋ ದೇವಾಲಯ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಈ ಉತ್ತರ ಭಾರತದಲ್ಲಿ ಕಂಡು ಬರುವ ದೇವಾಲಯ. ಅಂದರೆ ನಿಮಗೆ ಗೊತ್ತಾಗ್ತದೆ ಈಗ. ಅಂದರೆ ಉತ್ತರ ಭಾರತದೊಳಗೆ ಯಾವ ಶೈಲಿ ಇತ್ತಪ್ಪ? ನಾಗರ ಶೈಲಿ ಇತ್ತು. ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿ ಇತ್ತು. ಮಧ್ಯದಲ್ಲಿ ಕೃಷ್ಣಾ ತೀರದ ಹಾಗೂ ಈ ಕಾವೇರಿ ತೀರದ ಮಧ್ಯದಲ್ಲಿ ಏನು ಹುಡ್ಕೊಂಡಿತ್ತಪ್ಪ ಅಂದ್ರೆ ಒಂದು ವೇಸರ ಶೈಲಿ ಹುಡ್ಕೊಂಡಿತ್ತು. ಹೀಗಾಗಿ ಇವೆಲ್ಲವನ್ನು ನೋಡಿದಾಗ ಏನಂತೀವಪ್ಪ ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತದ ಇದು ಯಾವ ಶೈಲಿಗೆ ಉದಾಹರಣೆಯಪ್ಪ ಅಂದ್ರೆ ನಾಗರ ಶೈಲಿಗೆ ಉದಾಹರಣೆ. ಹೀಗಾಗಿ ಉತ್ತರ ಯಾವುದಾಗ್ತದಪ್ಪ ಅಂದ್ರೆ 3 ಅಂತಕ್ಕಂಥದ್ದು. ಅಂದರೆ ಖಜುರಾಹೋ ದೇವಾಲಯ ಯಾವ ಶೈಲಿಗೆ ಉದಾಹರಣೆ ಅಪ್ಪ ಅಂದ್ರೆ ನಾಗರ ಶೈಲಿಗೆ ಉದಾಹರಣೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಸ್ವಲ್ಪ ವಿಚಾರವನ್ನು ಮಾಡಬೇಕು. ಇಷ್ಟೆಲ್ಲ ನೋಡು, ಇದಕ್ಕೊಂದು ಉತ್ತರ ಕೊಡ್ಬೇಕಾದ್ರೆ ಇಷ್ಟೆಲ್ಲ ಸ್ಪಷ್ಟವಾಗಿರ್ತಕ್ಕಂಥ ನಮಗೇನಿರ್ಬೇಕಂದ್ರೆ ಒಂದು ಸ್ಪಷ್ಟವಾಗಿ ಓದಿದ್ರೆ ಮಾತ್ರ ಇಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಕ್ಕೆ ಬರ್ತದೆ. ಸುಮ್ಮನೆ ಯಾವುದಕ್ಕೂ ಏನು ಚಿತ್ಕಾಟ ಹಾಕಿ ಯಾವುದೋ ಸುಮ್ಮನೆ ಇಮ್ಯಾಜಿನ್ ಮಾಡಿ ಉತ್ತರ ಹಾಕೋದಲ್ಲ. ಸ್ವಲ್ಪ ಅಲ್ಲಿ ಸ್ಪಷ್ಟತೆಯನ್ನು ಉಂಟು ಮಾಡ್ಕೊಳ್ಳೋಣ. ಸ್ಪಷ್ಟತೆ ಭಾಳ ಇಂಪಾರ್ಟೆಂಟ. ಇಲ್ಲಿ ಸ್ಪಷ್ಟತೆ ಇತ್ತು ನಿನ್ನ ಆನ್ಸರ್ನಲ್ಲಿ ಅಂದ್ರೆ ನಾವು ಮ್ಯಾಪ್ ಆಧಾರಿತವಾಗಿ ಓದಿದ್ದೇ ಆದ್ರೆ ನಾವು ಪ್ರಶ್ನೆಗೆ ಉತ್ತರ ತಪ್ಪಾಗಲು ಸಾಧ್ಯವೇ ಇಲ್ಲ. ಹೀಗಾಗಿ ಯಾವಾಗಲೂ ಮ್ಯಾಪ್ ಆಧಾರಿತವಾಗಿ ಓದಬೇಕು. ಇದು ಎಲ್ಲಿ ಬತ್ತು, ಇದು ಯಾಕೆ ಇಲ್ಲಿ ಬತ್ತು, ಇದು ಹೆಂಗೆ ಬತ್ತು. ಅದಕ್ಕೆ ಹಿಸ್ಟ್ರಿ ಹೆಂಗೆ ಓದಬೇಕಪ್ಪ ಅಂದ್ರೆ ವಾಟ್, ವೇರ್, ವೆನ್, ವೈ. ವಾಟ್ ಏನಾಗ್ಯದ, ವೇರ್ ಎಲ್ಲಿ ಆಗ್ಯದ, ಆಮೇಲೆ ವೆನ್ ಯಾವಾಗ ಆಗ್ಯದ, ಮತ್ತು ವೈ ಯಾಕೆ ಆಗ್ಯದ. ಈ 4 ಕಾನ್ಸೆಪ್ಟ್ ಇರ್ಬೇಕು ನಮಗೆ. ಈ 4 ಕಾನ್ಸೆಪ್ಟ್ ನಮ್ಮ ಹತ್ರ ಇದ್ದಿದ್ದಾದ್ರೆ ಅದು ಹಿಸ್ಟ್ರಿ ಭಾಳ ಸ್ಪಷ್ಟ ಆಗ್ತದೆ. ಕೆಲವೊಬ್ರು ಹೇಳ್ತಿರ್ತಾರೆ ಹಿಸ್ಟ್ರಿ ಸರ್ ರಗಡು ಓದ್ತೀನಿ ಸರ ಒಟ್ಟ ನೆನಪೇ ಇರಲ್ರಿ ಏತಾರ. ನೆನಪು ಯಾಕೆ ಇರಲ್ಲ ಅದು ನೋಡ್ರಿ, ಬರೀ ಎಲ್ಲ ಓದಿನ ಸರ ಇಸ್ವಿ ಅಡ್ಡೆ ನೆನಪಿರಲ್ರಿ ಏತಾರ. ಇಸ್ವಿ ಯಾಕೆ ನೆನಪಿರಲ್ಲ? ಸ್ವಕ್ ಬಂದಿರ್ತದೆ ಅದಕ್ಕೆ. ನಿಮಗೆ ಏನಾಗಿರ್ತದೆ, ಯಾವ್ದು ಇಷ್ಟ ಇರ್ತದೆ ಅದೊಂದು ನೆನಪರಲ್ಲ ಮನುಷ್ಯಾಗ. ಯಾವ್ದು ಕಷ್ಟಪಟ್ಟು ಓದ್ತೀವಿ ಅದು ನೆನಪಾರ್ತದೆ ಅಷ್ಟೇ. ಇಲ್ಲಿ ವಿಚಾರ ಮಾಡಬೇಕಾಗಿದ್ದು ಏನಪ್ಪ ಅಂದ್ರೆ ನೋಡ್ರಿ, ಮೊಬೈಲ್ ನಂಬರ್ ಎಷ್ಟಿರ್ತಾವ? 10 ನಂಬರ್ ಇರ್ತಾವೆ. 10 ನಂಬರ್ ನೆನ್ಪಿಟ್ಟಿರ್ತೀರಿ ನೀವು. ಯಾರ್ಯಾರ್ದೋ ನೆನ್ಪಿಟ್ಟಿರ್ತೀರಿ. ಅವು 100 ನಂಬರ್ ನಿಮ್ಮ ತಲೆಗಿರ್ತಾವೆ, ಮೊಬೈಲ್ದಾಗ ತಲೆಗಿರ್ತಾವೆ. ಪಡ ಹೊಡೆದ್ಬಿಡ್ತೀರಿ. ಎಷ್ಟು ನಂಬರ? 10 ಸಂಖ್ಯೆಗಳಿರ್ತಾವೆ. 10 ಅಂಕಿಗಳುಳ್ಳ ನಂಬರ್ ನಮಗೆ ನೆನಪಿರ್ತದ. ಕೆಲವು 4 ಅಂಕಿಗಳು ಒಂದು ಇಸ್ವಿನ ಯಾಕೆ ನೆನಪಿರಲ್ಲ? ಯಾಕಂದ್ರೆ ಅದನ್ನ ಏನು ಮಾಡ್ತೀವಿ, ಪ್ರೆಷರ್ ಹಾಕಿ ಓದ್ತೀವಿ, ಕಷ್ಟಪಟ್ಟು ಓದ್ತೀವಿ, ತ್ರಾಸು ತೊಗೊಂಡು ಓದ್ತೀವಿ. ಮತ್ತೊಬ್ಬರು ಇದು ನೆನಪಿಟ್ಕೋಬೇಕಂತೇಳಿ ಹಂಗೆ ಓದೋದಲ್ರಿ. ಸ್ವಲ್ಪ ಇಷ್ಟಪಡ್ರಿ, ಅದನ್ನು ಪ್ರೀತಿಸ್ರಿ, ಪುಸ್ತಕಗಳನ್ನು ಪ್ರೀತಿಸ್ರಿ, ಹಿಸ್ಟ್ರಿಯನ್ನು ಪ್ರೀತಿಸ್ರಿ ತಾನೇ. ಯಾಕೆ ಅದೇ 10 ಅಂಕಿ ನಂಬರ್ ಯಾಕೆ ಇಟ್ಕೊಂಡಿರ್ತೀರಿ? ಅದನ್ನು ಪ್ರೀತಿ ಮಾಡಿರ್ತೀರಿ, ಪ್ರೀತಿಸಿ ಇಟ್ಕೊಂಡಿರ್ತೀರಿ. ಅದು ಯಾರ್ದೋ ಸಮಥಿಂಗ್ ಆಗಿರ್ತದಲ್ಲ, ಅದಕ್ಕೆ ನೆನಪಿರ್ತದೆ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಯಾವುದನ್ನು ಇಷ್ಟಪಡ್ಬೇಕು ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ರಿ. ಇದು ಈ ಪುಸ್ತಕವನ್ನು ಎಷ್ಟು ಇಷ್ಟಪಡ್ತೀವೋ ಜಗತ್ತಿನಿಗೆ ಅಷ್ಟು ಇಷ್ಟಪಡ್ತದೆ ಅಂತಕ್ಕಂಥ ಆಧಾರದಲ್ಲಿ ಮುಂದುವರಿಯುತ್ತಾ ಖಜುರಾಹೋ ದೇವಾಲಯ ಯಾವ ಶೈಲಿಗೆ ಉದಾಹರಣೆ ಆಗಿದೆ ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ನಾವು ಅಣಿಯಾಗೋಣ. ಮುಂದಿನ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಕ್ಕಂಥದ್ದು. ನೀವು ಇತ್ತೀಚೆಗೆ ಶಿಲಾಯುಗದ ಮೇಲೆ ಹಲವಾರು ಪ್ರಶ್ನೆಗಳು ಬಂದಾವೆ. ಶಿಲಾಯುಗದ ಮೇಲೆ ಈ ಶಿಲಾಯುಗದ ಮೇಲೆ ಸ್ಪಷ್ಟವಾಗಿ ಬರ್ತೈತಿ. ಯಾಕಂದ್ರೆ ಇತಿಹಾಸದ ಆರಂಭದ ಕಾಲಘಟ್ಟ ಅದು. ಇತಿಹಾಸವನ್ನು ಅರ್ಥ ಮಾಡ್ಕೊಂಡ್ರೆ ಏನು ಆಧಾರಗಳಿಲ್ಲದ ಕಾಲದಲ್ಲಿ ಇತಿಹಾಸವನ್ನು ಬರೆದಿಡುವ ಪ್ರಯತ್ನ ಮಾಡ್ಯಾರ ನಮ್ಮ ವಿಜ್ಞಾನಿಗಳು. ಹೀಗಾಗಿ ಇದರ ಬಗ್ಗೆ ಹಲವಾರು ಸಲ ಕ್ವಶನ್ ಕೇಳ್ಯಾರ ನಮಗೆ. ಹೊಂದಿಸಿ ಬರೆಯರಿ ಏನು ಜಸ್ಟ್ ಸಿಂಪಲ್ ಅನ್ನಿಸ್ತದೆ ನಮಗೆ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನೂತನ ಶಿಲಾಯುಗ, ಬೃಹತ್ ಶಿಲಾಯುಗ. ಇದೇನಿದು ಬೃಹತ್ ಶಿಲಾಯುಗ?
ಹಳೆ ಶಿಲಾಯುಗ ಕೇಳಿವಿ, ಮಧ್ಯ ಶಿಲಾಯುಗ ಕೇಳಿವಿ, ನೂತನ ಶಿಲಾಯುಗ ಕೇಳಿವಿ, ಭಾಳ ಲೋಹಗಳು ಬೃಹತ್ ಶಿಲಾಯುಗ ಒಂದು ಬಂದದಲ್ಲ ನಡುವ. ಸೊ ಇಲ್ಲಿ ಯಾಕೆ ನಾನು ಇಂಗ್ಲೀಷ್ನಲ್ಲಿ ಬಂದೈತಪ್ಪ ಅಂದ್ರೆ ಇದು ಯಾಕೆ ಕೇಳ್ತೀನಿ, ಇತ್ತೀಚೆಗೆ ಕ್ವಶನ್ಗಳನ್ನು ಕನ್ನಡದಾಗ ಕೇಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಡೈರೆಕ್ಟ್ ಏನು ಮಾಡಕತ್ತಾನಪ್ಪ ಇಂಗ್ಲೀಷ್ದಾಗೆ ಕೇಳಕತ್ತಾನ ಅವನು. ಇಂಗ್ಲೀಷ್ ಕೇಳೋದು ಇಂಗ್ಲೀಷ್, ಬರೀ ಅಕ್ಷರ ಮಾತ್ರ ಕನ್ನಡ. ಇದನ್ನು ಹೆಂಗೆ ಬರೀತಾನಪ್ಪ, ಮೆಗಾಲಿಥಿಕ್ ಅಂತ ಕನ್ನಡದಾಗೆ ಬರೀತಾನ. ಲಿಥಿಕ್ ಅಂತ ಕನ್ನಡದಾಗೆ ಬರೀಲಿಕ್ಕತ್ತಾನ. ಆದ್ರೆ ಮೆಗಾಲಿಥಿಕ್ ಏನಂದರೆ ಗೊತ್ತಾಗತ್ತಾಗಿಲ್ಲ ನಮ್ಗೆ. ಅದಕ್ಕೋಸ್ಕರ ಇದು ಈ ಪ್ರಶ್ನೆಗೆ ನಿಮ್ಗೆ ಉತ್ತರವನ್ನು ತರ್ತಾ ಇದ್ದೀನಿ. ಏನು ಯಾವ ಶಿಲಾಯುಗಕ್ಕೆ ಯಾವ ರೀತಿ ಕರೀತಾರ ಇಂಗ್ಲೀಷ್ನಲ್ಲಿ ಅದನ್ನು ನೋಡೋಣ ನಾವು. ಇಲ್ಲಿ ಹಳೆ ಶಿಲಾಯುಗಕ್ಕೆ ಏನಂತಾರ ನೋಡಿ. ಆಪ್ಷನ್ ಹಳೆ ಶಿಲಾಯುಗಕ್ಕೆ ಏನಂತಾರ, ಮಧ್ಯ ಶಿಲಾಯುಗಕ್ಕೆ ಏನಂತಾರ, ನೂತನ ಶಿಲಾಯುಗ, ಬೃಹತ್ ಶಿಲಾಯುಗ. ಇಲ್ಲಿ ಕಡೆ ಈ ಕಡೆ ಮೆಗಾಲಿಥಿಕ್ ಅದ, ಈ ಕಡೆ ನಿಯೋಲಿಥಿಕ್ ಅದ, ಇಲ್ಲಿ ಪ್ಯಾಲಿಯೋಲಿಥಿಕ್ ಅದ, ಇಲ್ಲಿ ಮಿಸೋಲಿಥಿಕ್ ಏಜ್ ಅದ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಹಳೆ ಶಿಲಾಯುಗವನ್ನು ಏನಂತಾರ ಅಂತ ನಾವು ನೋಡಿದಾಗ ಮುಖ್ಯವಾಗಿ ಹಳೆ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಅಂತ ಕರೀತಾರ. ಏನಂತ ಕರೀತಾರ, ಪ್ಯಾಲಿಯೋಲಿಥಿಕ್ ಏಜ್. ಯಾವ ಏಜ್ ಇದು, ಪ್ಯಾಲಿಯೋಲಿಥಿಕ್ ಏಜ್. ಮಧ್ಯ ಶಿಲಾಯುಗಕ್ಕೆ ಏನಂತ ಕರೀತಾರ, ಮಧ್ಯ ಮೀನ್ಸ್ ಮಧ್ಯ ಮೀನ್ಸ್ ಗ್ರೀಕ್ ಭಾಷೆ ಮೀಸೋ ಅಂದ್ರೆ ಮಧ್ಯ. ಹಂಗಾರ ಇದು ಯಾವುದಪ್ಪ ಅಂದ್ರೆ ಮಧ್ಯ ಶಿಲಾಯುಗ. ಯಾವುದು, ಮಿಸೋಲಿಥಿಕ್ ಏಜ್. ನಂತರ ನೂತನ ಶಿಲಾಯುಗ ಅಂದ್ರೆ ನಿಯೋ ಮೀನ್ಸ್ ನೂತನ ಶಿಲಾಯುಗ. ನಿಯೋ ಅಂದ್ರೆ ಎರಡನೇದು ನಿಯೋಲಿಥಿಕ್, ಇದು ನೆನ್ಪಿಟ್ಕೋಬೇಕು. ನಂತರ ಬೃಹತ್ ಮೆಗಾ ಸ್ಫೋಟ ಅಂತೀರು, ಬೃಹತ್ ಸ್ಫೋಟ ಅಂದಂಗೆ. ಹಂಗಾರೆ ಮೆಗಾ ಅಂದ್ರೆ ಬೃಹತ್ ಶಿಲಾಯುಗ. ಇದರ ವಿಶೇಷತೆ ಏನಪ್ಪ ಅಂದ್ರೆ ಮೆಗಾಲಿಥಿಕ್ ಏಜದು. ಇಲ್ಲಿ ನಾವು ಈ ಏಜ್ಗಳನ್ನ ನೆನಪು, ಹಳೆ ಶಿಲಾಯುಗದಲ್ಲಿ ನಾವು ನೋಡ್ತೀವಿ ಪ್ಯಾಲಿಯೋಲಿಥಿಕ್. ಪ್ಯಾಲಿಯೋ ಅಂದ್ರೆ ಹಳೆ, ಲಿಥಿಕ್ ಅಂದ್ರೆ ಶಿಲೆ. ಪ್ಯಾಲಿಯೋಲಿಥಿಕ್ ಅಂದ್ರೆ ಹಳೆ ಶಿಲಾಯುಗವನ್ನ ಅಂತ. ಈ ಹಳೆ ಶಿಲಾಯುಗದಲ್ಲಿ ಮನುಷ್ಯ ಏನು ಮಾಡಿದ್ದಪ್ಪ ಅಂದ್ರೆ ಗಿಡದ ಪೊಡಾರಿಗಳಲ್ಲಿ, ಗುಹೆಗಳಲ್ಲಿ ಮತ್ತು ಅಲ್ಲಿ ಏನು ಮಾಡಿದ್ದೆ, ಕೆಲವುಗಳನ್ನು ಬೇಟೆ ಆಡುವುದು, ಮಾಂಸವನ್ನು ತಿನ್ನುವುದು. ಸೊ ಕೆಲವೊಂದು ಕೊನೆಯಲ್ಲಿ ಏನಾಗ್ತದೆ, ಅಗ್ನಿಯ ಒಂದು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು, ಇದನ್ನ ನಾವು ನೋಡ್ತೀವಿ ಹಳೆ ಶಿಲಾಯುಗದಲ್ಲಿ. ಮಧ್ಯ ಶಿಲಾಯುಗದ ಮನುಷ್ಯನಲ್ಲಿ ಯಾವ ಭಾವನೆಗಳು ಬಂದಪ್ಪ, ಸ್ವಲ್ಪ ಅಚ್ಚುಕಟ್ಟಾಗಿ ಸ್ವಲ್ಪ ಬೇಯಿಸಿ ತಿನ್ನುವುದನ್ನು ಕಲಿತ. ಆಮೇಲೆ ಏನು ಮಾಡ್ದಪ್ಪ ಅಂದ್ರೆ ಅಲ್ಲಲ್ಲಿ ಚಿತ್ರಗಳನ್ನು ತೆಗೆಯುವುದನ್ನು ಕಲಿತ. ಬೇಟೆ ಆಡಿದ ಚಿತ್ರಗಳನ್ನು, ತನ್ನ ಜೊತೆಗಿದ್ದ ಪ್ರಾಣಿಗಳ ಚಿತ್ರಗಳನ್ನು, ಇನ್ನಾತರ ಆಡಿದ ಕಿರೀಡಿಗಳ ಚಿತ್ರಗಳನ್ನು ತೆಗೆಯುವ ಪ್ರಯತ್ನವನ್ನು ಮಾಡ್ತಾನೆ. ನೂತನ ಶಿಲಾಯುಗದಲ್ಲಿ ಮನುಷ್ಯ ಸ್ವಲ್ಪ ಮಾಡರ್ನ್ ಆಗ್ತಾನೆ. ಮಾಡರ್ನ್ ಅಂದರೆ ತನ್ನದೇ ಆಗಿರ್ತಕ್ಕಂಥ ಭೂಮಿಯನ್ನು ತೆಗೆದುಕೊಂಡು ಉಳುಮೆ ಮಾಡಿ ಪ್ಲಸ್ ಅದರ ಜೊತೆಗೆ ಮನೆಯನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾನೆ ನೂತನ ಶಿಲಾಯುಗದಲ್ಲಿ. ಸೊ ಬೃಹತ್ ಶಿಲಾಯುಗದಲ್ಲಿ ಶಿಲೆಗಳ ಬೃಹತ್ ಆಕಾರದಲ್ಲಿಟ್ಟು ಏನು ಮಾಡ್ತಾನೆ, ಅದ್ರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಕೆ ಮಾಡಿ ಶವಗಳನ್ನು ಉಳುವ ಪ್ರಯತ್ನವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಸೊ ಇನ್ನು ಮುಂದುವರಿದ ಭಾಗ ಯಾವುದಪ್ಪ ಅಂದ್ರೆ ಶವ ಸಂಸ್ಕಾರ ಪದ್ಧತಿ ಪ್ರಾರಂಭವಾದ ಕಾಲ. ನೋಡು, ನಾವು ಇವತ್ತು ಶವ ಸಂಸ್ಕಾರವನ್ನು ಮಾಡ್ತೀವಿ. ನಮಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಈ ಶವ ಸಂಸ್ಕಾರ ಯಾವಾಗ ಸ್ಟಾರ್ಟ್ ಆಯಿತು, ನಮ್ಮ ಪೂರ್ವಜರು ಯಾವಾಗಿನಿಂದ ಆರಂಭ ಮಾಡಿದ್ರು. ಎಲ್ಲದಕ್ಕೆ ಒಂದು ಆರಂಭ ಇರ್ತದೆ. ಯಾವ ಘಟನೆ ನಡೆದಿರ್ತದೋ ಪ್ರತಿಯೊಂದಕ್ಕೂ ಆರಂಭ ಇರ್ತದೆ. ಯಾವಾಗಿರ್ತಕ್ಕಂಥ ಹೇಳೋದೇ ಇತಿಹಾಸ. ಸೊ ಇಲ್ಲಿ ನಾವು ಶವ ಸಂಸ್ಕಾರವನ್ನು ಮಾಡ್ತಾರೆ. ಶವ ಸಂಸ್ಕಾರ ಯಾವ ಕಾಲಕ್ಕಿಂತ ಆರಂಭವಾಯಿತು ಅಂತಕ್ಕಂಥ ನೋಡಿದಾಗ ಮುಖ್ಯವಾಗಿ ಇಲ್ಲಿ ಹಳೆ ಶಿಲಾಯುಗನೋ, ಮಧ್ಯ ಶಿಲಾಯುಗನೋ, ನೂತನ ಶಿಲಾಯುಗನೋ, ತಾಮ್ರ ಶಿಲಾಯುಗೋ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತ. ಫಸ್ಟಿಗೆ ಹಳೆ ಶಿಲಾಯುಗದಲ್ಲಿ ಮಾಡಿರ್ಬೋದಲ್ಲ, ನೋವೇ. ಹಳೆ ಶಿಲಾಯುಗದ ಜನರು ಏನು ಮಾಡ್ತಿರಪ್ಪ ಅಂದ್ರೆ ಶವಗಳನ್ನು ಎಸಿತಿದ್ರು ಅವರು, ಶವಗಳನ್ನು ಎಸಿತಿದ್ರು. ಮಧ್ಯ ಶಿಲಾಯುಗದಲ್ಲಿ ಅಷ್ಟು ಇನ್ನೂ ಮುಂದುವರೆದಿದ್ದಿಲ್ಲ. ಅವು ಪ್ರಾಣಿ ಪಕ್ಷಿಗಳಿಗೆ ಬಿಟ್ಕೊಡ್ತಿರು. ಪ್ರಾಣಿಗಳಿಗೆ ಏನು ಮಾಡ್ತಿರು, ತಿಂದು ಹೊಲೆದು ಬಿಡ್ತಿರು. ಆರ ನೂತನ ಶಿಲಾಯುಗದಲ್ಲಿ ಮನುಷ್ಯ ಏನಾಗ್ತಾನಪ್ಪ ಅಂದ್ರೆ ಸ್ವಲ್ಪ ಪ್ರವರ್ಧಮಾನಕ್ಕೆ ಬರ್ತಾನೆ. ಇಲ್ಲಿ ಪ್ರವರ್ಧಮಾನಕ್ಕೆ ಬಂದ ನಂತರದಲ್ಲಿ ಏನು ಮಾಡ್ತಾನೆ, ಒಂದು ತನ್ನ ಸ್ಥಿರವಾಗಿರ್ತಕ್ಕಂಥ ಭೂಮಿಯನ್ನು, ಕಾಡುಗಳನ್ನು ಕಡಿದು ಭೂಮಿಯನ್ನು ಉಳುಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಉಳುಮೆ ಮಾಡ್ತಾನೆ ಭೂಮಿ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಉಳುಮೆ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲಿ ಏನಾಗ್ತಾನ, ರೈತ ಆಗೋಕ್ಕೆ ಪ್ರಯತ್ನ ಮಾಡ್ತಾನೆ ಮೊಟ್ಟ ಮೊದಲ ಬಾರಿಗೆ. ಇವರ ಜೊತೆಗೆ ಪ್ರಾಣಿಗಳನ್ನು ಸಾಕುವ ಪ್ರಯತ್ನ ಮಾಡ್ತಾನೆ. ಪ್ರಾಣಿಗಳನ್ನು ಸಾಕ್ತಾನೆ ಅಂದ್ರೆ ಪ್ರಾಣಿಗಳನ್ನು ತನ್ನ ಉಳುಮೆಗೆ ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ, ಬಳಸಿಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹೀಗಾಗಿ ಎಲ್ಲಿ ಇವನು ಏನು ಮಾಡ್ತಾನಪ್ಪ ಅಂದ್ರೆ ತನ್ನದೇ ಆಗಿರ್ತ ಜೋಪಡಿಗಳನ್ನು ಅಂದ್ರೆ ಮನೆಗಳನ್ನು ಇಲ್ಲಿ ಏನು ಮಾಡ್ತಿದ್ದ, ಹಳೆ ಶಿಲಾಯುಗದಲ್ಲಿ, ಮಧ್ಯ ಶಿಲಾಯುಗದಲ್ಲಿ ಮನುಷ್ಯ ಏನು ಮಾಡ್ತಿದ್ದ, ಗಿಡದ ಪೊಟ್ಟರಗಳಲ್ಲೋ, ಗುಹೆಗಳಲ್ಲೋ ಅಥವಾ ಇನ್ನಿತರ ತನ್ನದೇ ಯಾವುದೇ ಪ್ರಾಣಿ ಮಾಡಿರ್ತಕ್ಕಂಥ ಏನದ ಸ್ಥಾನಗಳಲ್ಲೂ ವಾಸವನ್ನು ಮಾಡ್ತಿದ್ದ. ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಗುಡಿಸಲಗಳನ್ನು ನಿರ್ಮಾಣ ಮಾಡ್ಕೋತಾನ. ಈ ಥರದ ಗುಡಿಸಲಗಳು ನೀವು ನೋಡಿರಬಹುದು. ಈ ಥರದ ಗುಡಿಸಲಗಳನ್ನು ನಿರ್ಮಾಣ ಮಾಡ್ಕೋತಾನೆ. ಸೊ ವಿಚಿತ್ರ ನಿಮ್ಗೆ ಗೊತ್ತಿಲ್ಲ ಇನ್ನೊಂದು, ಈ ಥರದ ಗುಡಿಸಲಗಳು ಬಂದು ಅವನು. ಸೊ ಅವನು ಏನು ಮಾಡ್ತಾನಪ್ಪ ಅಂದ್ರೆ ಇವು ಶ್ರೀಮಂತರ ಗುಡಿಸಲಗಳು ಹೊತ್ತ, ಇವು ಬಡವರ ಗುಡಿಸಲಗಳು ಹೊತ್ತ. ಇಲ್ಲಿ ಸ್ವಲ್ಪ ವರ್ಗ ತಾರತಮ್ಯ ಆರಂಭವಾಯಿತು ನೂತನ ಶಿಲಾಯುಗದಲ್ಲಿ. ಸೊ ಜೊತೆಗೆ ಏನು ಮಾಡ್ದಪ್ಪ ಅಂದ್ರೆ
ಅಲ್ಲಿ ಸ್ವಲ್ಪ ಮುಂದುವರಿದು ಅಲ್ಲಿ ಏನು ಮಣ್ಣಿನ ಜೊತೆಗೆ ಕೆಸರಿನ ಜೊತೆಗೆ ಏನು ಹುಲ್ಲನ್ನು ಬೆರೆಸಿ ಮನೆ ಕಟ್ಟುವ ಪ್ರಯತ್ನವು ಕೂಡ ಮಾಡ್ತಾನೆ ಅಂತ ಹೇಳ್ತಾನೆ ಅವನು. ಈ ಶಿಲಾಯುಗದಲ್ಲಿ ಏನಾಯ್ತಪ್ಪ ಅಂದ್ರೆ ಮನುಷ್ಯನಿಗೆ ತನ್ನ ಒಂದು ಪದ್ಧತಿಗಳು ಆರಂಭವಾದವು. ಪದ್ಧತಿಗಳು ಇಲ್ಲೆಲ್ಲ ಸಂಪ್ರದಾಯಗಳು ಸ್ಟಾರ್ಟ್ ಆದವು, ಕೆಲವು ಚಿಕ್ಕ ಪುಟ್ಟ ಸಂಪ್ರದಾಯಗಳು ಸ್ಟಾರ್ಟ್ ಆದವು. ಸೊ ನಂತರ ಯುಗದಲ್ಲಿ ಮುಂದುವರೆದು ಇಲ್ಲೊಂದು ಕಲ್ಲು ಬಳಕೆ ಮಾಡ್ತಾನೆ, ಕಪ್ಪು ಕಲ್ಲನ್ನು ಬಳಕೆ ಮಾಡ್ತಾನೆ ಜಾಸ್ತಿ. ಯಾವ ಕಲ್ಲು? ಕಪ್ಪು ಕಲ್ಲನ್ನು ಬಳಕೆ ಮಾಡ್ತಾನೆ. ಈ ಕಪ್ಪು ಕಲ್ಲದ ಜೊತೆಗೆ ಕಲ್ಲುಗಳ ಬಳಕೆ ಜಾಸ್ತಿ ಮಾಡ್ತಾನೆ. ಇಲ್ಲಿ ಬೀಸು ಕಲ್ಲು ಇರ್ಬೋದು, ನಾವು ಈ ಸದ್ಯೇನು ಅರಿತೀವಲ್ಲ ಇವು ಕಲ್ಲು, ಅವುಗಳು ಇರ್ಬೋದು. ಸೊ ಒಳ್ಳೆ ಇರ್ಬೋದು. ಇವೆಲ್ಲ ಸೃಷ್ಟಿಯಾಗಿದ್ದು ಆಗಿನ ಕಾಲಕ್ಕೆ. ಇವತ್ತು ಕೂಡ ಬಳಕೆ ಮಾಡಕತ್ತೀವಿ ನಾವು. ಎಷ್ಟೆಲ್ಲ ಮುಂದುವರೆದ್ರು ಕೂಡ ಆಗಿನ ಕಾಲದ ಒಂದೇ ಒಂದು ವಸ್ತುಗಳನ್ನು ಬಿಟ್ಟು ಹೋಗ್ತಾಕಾಗ್ತಿಲ್ಲ. ಸೊ ತಾಮ್ರವನ್ನು ನಂತರದಲ್ಲಿ ಬಳಕೆ ಆಗ್ತದೆ. ನಂತರದಲ್ಲಿ ಬಳಕೆ ಆಗ್ತದೆ. ಸೊ ಮುಖ್ಯವಾಗಿ ಈ ಕಪ್ಪು ಶಿಲೆಯನ್ನು ಕುರಿತು ನಂತರದಲ್ಲಿ ಈ ಕಾಲದಲ್ಲಿ ಸಂಪ್ರದಾಯಗಳು ಬಂದು ಅಂದ್ರೆ ಮುಖ್ಯವಾಗಿ ಶವ ಹೂಳುವ ಪದ್ಧತಿಯೂ ಕೂಡ ಆರಂಭಿಸದ. ಶವ ಪದ್ಧತಿ, ಶವ ಸಂಸ್ಕಾರ ಪದ್ಧತಿ. ಹೀಗಾಗಿ ಉತ್ತರ ಏನಾಗಿರ್ತದಪ್ಪ ಅಂದ್ರೆ ನೂತನ ಶಿಲಾಯುಗ. ಯಾವ ಶಿಲಾಯುಗ? ನೂತನ ಶಿಲಾಯುಗದಲ್ಲಿ ಶವ ಸಂಸ್ಕಾರ ಪದ್ಧತಿ ಆರಂಭ ಆಗ್ತದೆ. ಮೆಗಾಲಿಥಿಕ್ ಏಜ್ನಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಅವನು ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಡಾಕ್ತಾನೆ. ಯಾಕಂದರೆ ಈಗಿನ ಕಾಲದ ಕೆಲವೊಂದು ಇದು ಸಿಕ್ಕಾವಿಲ್ಲ ನಮಗೆ. ಏನಪ್ಪ ಅಂದ್ರೆ ವೃತ್ತಾಕಾರ, ಆಯತಾಕಾರದ ಸಮಾಧಿಗಳು ಸಿಕ್ಕವು. ವೃತ್ತಾಕಾರದ, ಆಯತಾಕಾರದ ಸಮಾಧಿಗಳು ಸಿಕ್ಕವ. ಆ ಸಮಾಧಿಗಳ ಜೊತೆಗೆ ಕೆಲವೊಂದು ಕಡೆ ನಾಯಿ ಅಸ್ಥಿಪಂಜರ ಸಿಕ್ಕದ ಅಂತ ಹೇಳ್ತಾನೆ ಅವನು. ಅಂದ್ರೆ ಮನುಷ್ಯ ಬೇಟೆಗೆ ಹೋದಾಗ ನಾಯಿಗಳನ್ನು ಪಳಗಿಸಿದ್ದ, ನಾಯಿಗಳನ್ನು ಮೊಟ್ಟ ಮೊದಲ ಬಾರಿ ಬೇಟೆ ಆಡೋಕ್ಕೆ ಯೂಸ್ ಮಾಡ್ಕೋತಾನೆ, ಉಪಯೋಗ ಮಾಡ್ಕೋತಾನೆ. ವೃತ್ತಾಕಾರದ, ಆಯತಾಕಾರ ಸಮಾಧಿಗಳ ಆಧಾರದ ಮೇಲೆ ಹೇಳ್ತಾನೆ ಇವನಿಗೆ ಶವ ಸಂಸ್ಕಾರ ಪದ್ಧತಿ ಬಂದಿತ್ತು ಅಂತ ಹೇಳ್ತದೆ. ಅದು ಯಾವ ಯುಗದಲ್ಲಿ? ನೂತನ ಶಿಲಾಯುಗ. ಯಾವ ಯುಗ ಅದು? ನೂತನ ಶವ ಸಂಸ್ಕಾರ ಪದ್ಧತಿ ಬಂದಿದೆ. ಯಾವ ಯುಗ? ನೂತನ ಶಿಲಾಯುಗ ಅಂತ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ ನಾವು ವಾಸ್ತುಶಿಲ್ಪಿಗೆ ಸಂಬಂಧಪಟ್ಟ ಹಾಗೆ ಅಜಂತ ಮತ್ತು ಎಲ್ಲೋರ ಗುಹೆಗಳನ್ನು ಕಂಡು ಹಿಡಿದವರು ಯಾರು? ನೋಡೋದು ಸಂಶೋಧನೆ ಆಯ್ತತ್ತ. ಅಜಂತ ಮತ್ತು ಎಲ್ಲೋರ ಗುಹೆಗಳು ಕಂಡು ಹಿಡಿದವರು ಯಾರು? ಸೊ ಇಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತದ ಅಜಂತ ಅಂದರೆ ಯಾಕಿಟ್ಟು ಅಜಂತ ಯಾಕೆ ಇಂಪಾರ್ಟೆಂಟ್ ಅದ? ಅಜಂತ ಎಲ್ಲಿ ಬರ್ತದ? ನೀವು ಅಜಂತ ಮತ್ತು ಎಲ್ಲೋರಗಳನ್ನು ನೋಡಿದ್ರೆ ಅದಕ್ಕೆ ಹೇಳ್ತಾರ, ನಾವು ಕನ್ನಡಿಗರಾಗಿದ್ರ ಒಂದು ಜೋಗ್ ಫಾಲ್ಸ್ ಇರ್ಬೋದು, ಅಜಂತ ಇರ್ಬೋದು, ಎಲ್ಲರುಗಳು ನೋಡಲೇಬೇಕಾದ ಇದು ಸ್ಥಳಗಳವು. ನಾವು ಎಲ್ಲೋ ಹೋಗ್ತೀವಿ ಅಂತ ತಿರುಗಾಡ್ಕೋತ ಎಷ್ಟೋ ಮಜಾ ಮಾಡಕ್ಕೆ ಹೋಗ್ತೀವಿ. ಒಂದು ಸಲ ಅಜಂತ ಎಲ್ಲರುಗಳನ್ನು ನೋಡಲೇಬೇಕು ನಾವು. ಯಾಕೆ? ಕನ್ನಡಿಗರ ಕೊಡುಗೆ ಅವು. ಯಾಕೆ ಇವತ್ತು ಎಲ್ಲಿದಾವಪ್ಪ? ಮಹಾರಾಷ್ಟ್ರದಾಗ ಅದಾವು ಅಜಂತ ಮತ್ತು ಎಲ್ಲೋರ. ಅವು ಯಾರ ಕೊಡುಗೆಪ್ಪ ಅಂದ್ರೆ ಕನ್ನಡಿಗರ ಕೊಡುಗೆ. ಕನ್ನಡಿಗರು ನಿರ್ಮಾಣ ಮಾಡಿದ್ದವ. ಯಾರ ಕನ್ನಡಿಗರು? ರಾಷ್ಟ್ರಕೂಟರು. ಯಾವ ಕೂಟರು? ರಾಷ್ಟ್ರಕೂಟರ ಕೊಡುಗೆ. ಎಲ್ಲಿಯಪ್ಪ ಅಂದ್ರೆ ಅದಕ್ಕೆ ಹೇಳ್ತಿದ್ದ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರಂ ಕುಳಿತೋದಂ ಕಾವ್ಯ ಪ್ರಯೋಗ ಪರಿಣತಿ ಎನ್ನುವರ ಜೊತೆಗೆ ಏನು ಹೇಳ್ತದ? ಕಾವೇರಿ ನಾಡು ಅಂದ್ರೆ ಕನ್ನಡ ನಾಡು, ಕಾವೇರಿಯಿಂದ ಗೋದಾವರಿ ಮಿರ್ಪನಾಡು ಕನ್ನಡ ಅಂತ. ಅಂದರೆ ಇವತ್ತಿನ ಕಾವೇರಿ ನದಿಯಿಂದ ಈಗಿನ ಗೋದಾವರಿ ನದಿಯ ಮಧ್ಯದಲ್ಲಿ ಎಲ್ಲವೂ ಕನ್ನಡ ಆಗಿತ್ತಂದ್ರೆ ಆಲ್ಮೋಸ್ಟ್ ಅರ್ಧ ಮಹಾರಾಷ್ಟ್ರ, ಅರ್ಧ ಪೂರ್ಣ ಮಹಾರಾಷ್ಟ್ರ ಕನ್ನಡವೇ ಆಗಿತ್ತು. ನಾವು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾವುದು? ಪಾಂಡುರಂಗ ವಿಠಲ ನೋಡಿರಿ, ಪಾಂಡುರಂಗ. ಸೊ ಅಲ್ಲೊಂದು ವರ್ಡ್ ಬರ್ತದೆ, ನಿಮಗೆ ಗೊತ್ತಿಲ್ಲ, ಕಾನಾಡ ವಿಠಲ ಅಂತಾರೆ ಅವನಿಗೆ. ಕಾನಾಡ ವಿಠಲ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಅಂದ್ರೆ ಕನ್ನಡದ ವಿಠಲ ಅಂತ. ನಾವು ಮಹಾರಾಷ್ಟ್ರ ಕೊಟ್ಟಂಗೆ ವಿಠಲ, ನಿಜವಾಗ್ಲೂ ವಿಠಲ ಕನ್ನಡದ ವಿಠಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಇವತ್ತಿನ ಪಂಡ್ರಪುರ, ತುಳಜಾಪುರ, ಯಾವುದು ನಾಗ್ಪುರ, ಪುರ ಎನ್ನುವ ಪದ ಹೇಳ್ತದೆ ಕನ್ನಡ ಆಗಿದ್ದು. ಸೊ ಇದು ಮುಂದೆ ಹೊಡೆದ ಭಾಗ. ಅಂದ್ರೆ ಕನ್ನಡಿಗರ ಕೊಡುಗೆ ಅಜಂತ ಎಲ್ಲರುಗಳು ಭಾಳ ಇಂಪಾರ್ಟೆಂಟ. ಯಾಕಂದ್ರೆ ಅಜಂತಕ್ಕಿರುವ ಅಲ್ಲಿರ್ತಕ್ಕಂಥ ಕಲಾ ಕೌಶಲ್ಯ, ಅವರು ಕೆತ್ತಿರುವ ರೀತಿ, ಅವ್ರ ಪಟ್ಟಿರುವ ಶ್ರಮ, ವಿಜ್ಞಾನಗಳು ಭಾಳ ಇಂಪಾರ್ಟೆಂಟ್. ಇದನ್ನು ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡ್ತಾನೆ. ಎಲ್ಲಿ ಬರ್ತಾವೆ? ಔರಂಗಾಬಾದ್. ಎಲ್ಲಿ ಬರ್ತಾವೆ? ಮಹಾರಾಷ್ಟ್ರದ ಔರಂಗಾಬಾದ್ ಹತ್ರ ಬರ್ತಾವೆ. ಸೊ ಔರಂಗಾಬಾದಲ್ಲಿ ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಕೆಲವು ಅಜಂತ ಮತ್ತು ಎಲ್ಲೋರದ ಗುಹೆಗಳದಾವ ಇವತ್ತು ಕೂಡ. ಸೊ ಅಜಂತ ಮತ್ತು ಎಲ್ಲೋರ ಗುಹೆಗಳು. ಅಲ್ಲಿ ಅನೇಕರು ವಾಕಟಕರು ಕೆತ್ತ್ಯಾರ. ನಂತರ ಗುಪ್ತರು ಕೂಡ ಕೆಲವು ಬುದ್ಧನ ಮೂರ್ತಿಗಳು, ಆ ಮೂರ್ತಿಗಳು, ಸುಮಾರು ಮೂರ್ತಿಗಳು ಕಾಣ್ಬೋದು. ಜೈನರ ಮೂರ್ತಿಗಳು, ಬುದ್ಧನ ಜಾತಕತೆಗಳು ನೋಡ್ಬೋದು, ವಾಕಟಿಗೆ ಸಂಬಂಧಪಟ್ಟ ಕಥೆಗಳು ನೋಡ್ಬೋದು, ಶಿವ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ಅಂದ್ರೆ ಎಲ್ಲ ಸರ್ವಧರ್ಮ ಸಂಬಂಧಪಟ್ಟ ಗುಹೆಗಳನ್ನು ನೋಡ್ಬೋದು ಅಲ್ಲಿ. ಈ ಅಜಂತ ಎಲ್ಲವರು ಯಾರು ಕಂಡಿಡಿದ್ರು ಅಂತಕ್ಕಂದ್ರೆ ಸೊ ಎಲ್ಲರಿಗೂ ಓದಿರ್ತೀರಿ, ಎಲ್ಲೋ ಸಿಕ್ಕಿರ್ತದ. ಅಲೆಕ್ಸಾಂಡ್ರ್ ಹೆಸರು ನೆನಪಿರ್ತದೆ ನಮಗೇನಿರ್ತದೆ? ಅಲೆಕ್ಸಾಂಡ್ರ. ಅಲೆಕ್ಸಾಂಡ್ರ್ ಇಬ್ಬರು ಅದಾರ ಇಲ್ಲಿ. ಅಲೆಕ್ಸಾಂಡ್ರ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದೇನೋ ಮಾಡೋದು ತಪ್ಪ. ಈ ಅಲೆಕ್ಸಾಂಡ್ರ್ ನೋಡಿ, ಅಲೆಕ್ಸಾಂಡ್ರು, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮು, ಇದು SR ರಾವ್, ದಯಾರಾಮ್ ಸಾನ್ಯು. ಸೊ ನಾವು ಇದನ್ನು ಐಡೆಂಟಿಫೈ ಮಾಡ್ಬೇಕಾದ್ರೆ ಯಾರು ಏನು ಕೆಲಸ ಮಾಡ್ಯಾರ ನೋಡ್ಬೇಕು ಮೊದಲ. ಸೊ
ಇವು ಎಲ್ಲ ನೋಡಿದಾಗ ಅಲೆಕ್ಸಾಂಡರ್ ಕನಿಂಗ್ಹಾಮ್ ಸ್ವಲ್ಪ ಡೌಟ್ ಬರ್ತಾ ಇದೆ, ಇದು ಗೊತ್ತಿಲ್ಲ ಅಂತ ಇಟ್ಟೇ ಆಡೋಣ. ಅದಕ್ಕೆ ಅವ್ರು ಗೊತ್ತಿದ್ದವ್ರ ಬಗ್ಗೆ ತಿಳ್ಕೊಳ್ಳೋ ಮೊದಲ. ಅಲೆಕ್ಸಾಂಡರ್ ಕನಿಂಗ್ಹಾಮ್ ಮತ್ತು ಇದಕ್ಕೂ ಸಂಬಂಧ ಇಲ್ಲ. ಯಾಕಪ್ಪ, ಅಲೆಕ್ಸಾಂಡರ್ ಕನಿಂಗ್ಹಾಮ್ ಅಂದಿದ್ದು 1861ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಸಿಂಧೂ ನದಿಗೆ, ಯಾವ ನದಿಗೆ, ಸಿಂಧೂ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಂಧೂ ನದಿ ಸಂಬಂಧ ಕೆಲವು ಏನು ಇಟ್ಟಿಗೆಗಳು ಸಿಗ್ತಾವೆ. ಏನು ಇಟ್ಟಿಗೆಗಳು, ಆ ಇಟ್ಟಿಗೆಗಳನ್ನು ಏನು ಮಾಡ್ತಾನೆ ಪತ್ತೆ ಹಚ್ತಾನೆ ಮೊಟ್ಟ ಮೊದಲ ಬಾರಿಗೆ. ಅಂದರೆ ಸಿಂಧೂ ನದಿನ ಇಲ್ಲೊಂದು ಸಂಸ್ಕೃತಿ ಇತ್ತು ಅಂತ ಐಡೆಂಟಿಫೈ ಮಾಡಿದವನು ಅಲೆಕ್ಸಾಂಡರ್ ಕನಿಂಗ್ಹಾಮ್. ಅಂದರೆ ಇದಕ್ಕೆ ಇವನಿಗೆ ಸಂಬಂಧ ಇಲ್ಲ. ನಂತರ ಈ ಎಸ್ ಆರ್ ರಾವ್ ನೋಡಿದಾಗ ಇವ್ರು ಬೇರೆ ಯಾರೂ ಅಲ್ಲ, ಕನ್ನಡಿಗರು. ಕನ್ನಡದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದವ್ರು ಇವರು. ಸೊ ಇವರು ಮಾಡಿದ ಸಂಶೋಧನೆಗಳು ಅತ್ಯದ್ಭುತ. ಸೊ ಇವತ್ತು ಎಷ್ಟೋ ರಂಗಪುರ ಇರ್ಬೋದು, ಲೋತಾಲ್ ಇರ್ಬೋದು, ಅಷ್ಟೇ ಅಲ್ಲ ನಮ್ಮ ದ್ವಾರಕ ಶ್ರೀಕೃಷ್ಣ ಏನು ಭೂಮಿ ಒಳಗೆ ಸಮುದ್ರದ ಅಡಿಯಲ್ಲಿ ತನ್ನ ದ್ವಾರಕ ನಗರವನ್ನು ಮುಳುಗ್ಯದ, ಅದನ್ನು ಐಡೆಂಟಿಫೈ ಮಾಡಿದವರು ಎಸ್ ಆರ್ ರಾವ್. ಸೊ ಈ ಎಸ್ ಆರ್ ರಾವ್ ಕೂಡ ಏನು ಮಾಡ್ತಾನಪ್ಪ ಅಂದ್ರೆ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ, ಯಾವ ನಾಗರಿಕತೆ, ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಂಶೋಧನೆಗಳನ್ನು ಮಾಡ್ತಾನೆ. ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಏನದು, ಯಾರು ಎಸ್ ಆರ್ ರಾವ್ ಮಾಡಿದ್ದು, ಎಸ್ ಆರ್ ರಾವ್ ಮಾಡಿದ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟ ಈ ನಮ್ಮ ಈ ಲೋಥಾಲ್ಗಳಿರ್ಬೋದು. ಮತ್ತು ಅದೇ ರೀತಿ ಇವ್ರೇನು ಹೇಳ್ತಾರಪ್ಪ ಅಂದರೆ ಸಿಂಧೂ ನದಿ ನಾಗರಿಕತೆ ಹೆಂಗೆ ಹಾಳಾಗ್ಯದ ಅಂತ ಪ್ರವಾಹದ ಆಧಾರವನ್ನು ಕೊಡ್ತಾರೆ ಅವರು. ಪ್ರವಾಹ ರೀತಿ ಭಾಳ ಪ್ರವಾಹ ಬಂದಿತ್ತು, ಹೀಗಾಗಿ ಹಾಳಾಯಿತು ಅಂತ ಹೇಳ್ತಾರೆ ಅವರು. ಯಾರು, ಎಸ್ ಆರ್ ರಾವ್. ಸೊ ದಯಾರಾಮ್ ಸಾಹನಿ ನಿಮಗೆ ತಿಳಿದ ಹಾಗೆ ಏನು ಮಾಡ್ತಾನಪ್ಪ ಅಂದ್ರೆ ಮುಖ್ಯವಾಗಿ ಆರ್ ಡಿ ಬ್ಯಾನರ್ಜಿ ದಯಾರಾಮ್ ಸಾಹನಿ ಅಂತ ಬರ್ತಾರೆ. ಒಬ್ಬ ಮೆಂಜೋದಾರ ಕಂಡಿತಾನೆ, ಇನ್ನೊಬ್ಬ ಹರಪ್ಪವನ್ನು ಕಂಡುಹಿಡಿತಾನೆ. ಸೊ ಇಲ್ಲಿ ಹರಪ್ಪ ಮತ್ತು ಮೆಂಜೋದಾರೋ ನಗರಗಳ ಸಂಶೋಧಕರು ಯಾರಪ್ಪ ಅಂದ್ರೆ ಆರ್ ಡಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಾಹನಿ. ಹಾಗಾದ್ರೆ ಇದರ ಅರ್ಥದಲ್ಲಿ ದಯಾರಾಮ್ ಸಾಹನಿ ಏನಲ್ಲಪ್ಪ ಅಂದ್ರೆ ಉತ್ತರ ಅಲ್ಲ. ಉತ್ತರ ಯಾವುದಾಗಿರ್ಬೋದು ನಮ್ಮದು, ಜೈ ಅಲೆಕ್ಸಾಂಡರ್. ಸೊ ಕೊನೆಗೆ 3 ಇಲ್ಲ ಅಂದ್ರೆ ಉತ್ತರ ಯಾವುದಾಗಿರ್ತದ, ಅಲೆಕ್ಸಾಂಡರ್. ಸೊ ನಿಜವಾಗಿ ಸಂಶೋಧನೆ ಮಾಡಿದವನು ಅಜಂತ ಮತ್ತು ಎಲ್ಲರುಗಳನ್ನು ಜೈ ಅಲೆಕ್ಸಾಂಡರ್ ಅಂತಕ್ಕಂಥವನು. ಸೊ ಮುಂದಿನ ಪ್ರಶ್ನೆಗೆ ಅಣಿ ಆಗೋಣ. ಮುಂದಿನ ಪ್ರಶ್ನೆ ನೋಡಿ, ಐಹೊಳೆ ಶಾಸನ ಹೊರಡಿಸಿದವರು ಯಾರು? ಭಾಳ ಸರಳ ಅದು. ಪಟ್ಟದ ಕೆಲವೊಂದು ಕಡೆ ಬರ್ತದೆ, ಕೆಲವೊಂದು ಕಡೆ ನಮ್ಗೆ ಅರ್ಧಂಬರ್ಧ ಗೊತ್ತಿರ್ತದೆ. ಎಲ್ಲೋ ಒಂದು ಕಡೆ ಪಟ್ಟದ ರವಿ ಕಾಣನ ಪಟ್ಟದ ಹಾಕಿಬಿಡ್ತೀರಿ, ರವಿ ಕಾಣನ, ಅದು ಸಮಸ್ಯೆ ನಮ್ಮದು. ಸೊ ಸ್ವಲ್ಪ ಸಮಾಧಾನ ಮಾಡಬೇಕು. ಇಲ್ಲಿ 2 ರವಿ ಅದಾವ, ಒಬ್ಬ ರವಿ ವರ್ಮ ಅದಾನ, ಒಬ್ಬ ರವಿ ಕೀರ್ತಿ ಅದಾನ. ನಮ್ಮ ಹರಿಸೇನ, 2ನೇ ವಿಕ್ರಮಾದಿತ್ಯ. ಸೊ ನಮ್ಮ 50-50 ಅಂತ ಹೊಡೆದಾಗ ನಾವು ಮ್ಯಾಲೆ ಉತ್ತರನೇ ಸಿಗ್ತದೆ. ರವಿ ಕೀರ್ತಿ ಬರೆದಿರ್ತಕ್ಕಂಥ ಅಂತ ವರ್ಡೇ ಬಂದ್ಬಿಡ್ತದೆ ಅದನ್ನ. ಇಲ್ಲಿ ರವಿ ಅನ್ನೋಣ ಫಸ್ಟ್ ರವಿ ಕಾಣನ ಪಟ್ಟದ, ರವಿ ವರ್ಮನೇ ಬೇರೆ, ರವಿ ಕೀರ್ತಿಯೇ ಬೇರೆ. ರವಿ ವರ್ಮನ್ ಏನದನಪ್ಪ ಅಂದ್ರೆ ಇವ ಚಿತ್ರಕಲೆಗಳ ರಚನಾಕಾರ, ಚಿತ್ರಕಲೆಗಳು. ಯಾರು ಈ ರವಿ ವರ್ಮ? ನಾವು ಇವತ್ತಿನ ಪರಮಾತ್ಮ, ಶಿವ, ಪಾರ್ವತಿ, ಸರಸ್ವತಿ, ಗಣಪತಿ ಇವೇನು ನೋಡಾಕತ್ತೀವಲ್ಲ, ಇವೆಲ್ಲ ಯಾರ ಕೊಡುಗೆಯಪ್ಪ ಅಂದ್ರೆ ರವಿ ವರ್ಮನ ಕೊಡುಗೆಗಳು. ಅವ ಕೆತ್ತಿರುವ ಚಿತ್ರಗಳ್ರಿ. ಅವ ಕೆತ್ತಲಿಕ್ಕೆ ಇವತ್ತು ಪರಮಾತ್ಮ ಹೆಂಗೆ ಅನ್ನೋದು ಕೂಡ ಗೊತ್ತಿರ್ತಿದ್ದಿಲ್ಲ ನಮಗೆ. ಸೊ ನಂತರ ರವಿ ಕೀರ್ತಿ ಬರೆದಿದ್ದು ಯಾವುದಪ್ಪ ಅಂದ್ರೆ ಐಹೊಳೆ ಶಾಸನ. ಸೊ ಹರಿಸೇನ ಬರೆದಿದ್ದು ಯಾವುದು ನಿಮಗೆ ಗೊತ್ತಿದ್ದ ಹಾಗೆ ಸಮುದ್ರಗುಪ್ತನ ಯಾವುದು ಪ್ರಯಾಗ ಪ್ರಶಸ್ತಿ. ಯಾವ ಪ್ರಯಾಗ ಪ್ರಶಸ್ತಿ ಅಂದರೆ ಅಲಹಾಬಾದ್ ಶಾಸನವನ್ನು ಕೆತ್ತಿದವನು ಯಾರಪ್ಪ ಅಂದ್ರೆ ಸಮುದ್ರಗುಪ್ತ. ಯಾವ ಗುಪ್ತ? ಹರಿಸೇನ. ಇದು ಸಮುದ್ರಗುಪ್ತನ ಬಗ್ಗೆ ಹೇಳ್ತಕ್ಕಂಥದ್ದು. ಈ 2ನೇ ವಿಕ್ರಮಾದಿತ್ಯ ಅಂತಕ್ಕಂಥದ್ದು ಇದು ಸಂಬಂಧಪಡುವುದಿಲ್ಲ. ಒಬ್ಬ ರಾಜ್ಯ ಇವ. ಯಾರು? ರಾಜ್ಯ. ಹೀಗಾಗಿ ಉತ್ತರ ಯಾವುದಪ್ಪ ಅಂದ್ರೆ ಮುಖ್ಯವಾಗಿ ಯಾರು? ರವಿ ಕೀರ್ತಿ. ಯಾವ ಕೀರ್ತಿ? ರವಿ ಕೀರ್ತಿ. ಉತ್ತರ ನಾವು ಸ್ವಲ್ಪ ವಿಚಾರ ಮಾಡಿ ಹಾಕಬೇಕು. ರವಿ ವರ್ಣ ಪಟ್ಟ ಅಂತೇಳಿ ನಾವು ಕುಕ್ಕುವುದಲ್ಲ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಐಹೊಳೆಯನ್ನು ನೋಡು. ಐಹೊಳೆಗೆ ಸಂಬಂಧಪಟ್ಟಾಗಿ ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ಭಾಳ ಸಲ ಕೇಳ್ಯಾರ ಐಹೊಳೆಯ ಬಗ್ಗೆ. ಅಂದರೆ ಪಟ್ಟದ ಕಲ್ಲು, ಐಹೊಳೆ ಇವು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಐಹೊಳೆಯನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಅಂತ ನಮ್ಗೆಲ್ಲರಿಗೂ ಗೊತ್ತದ. ಭಾರತ ದೇವಾಲಯಗಳ ತೊಟ್ಟಿಲ್ರಿ ಅದು. ದೇವಾಲಯ ಭಾಳ ಹೇಳ್ತೀವಿ ನಾವು, ಆದ್ರೆ ಯಾರು ಹೇಳ್ಯಾರ ಅನ್ನೋದು ಭಾಳ ಇಂಪಾರ್ಟೆಂಟ. ಯಾರು ಹೇಳಿರ್ಬೋದು ಅದು ನೋಡ್ರಿ. ಇಲ್ಲಿ 4 ಮಂದಿ ಬರ್ತಾರ. ಒಬ್ಬ ಅಬ್ದುಲ್ ರಜಾಕ್ ಬರ್ತಾನ, ಒಬ್ಬ ಸುಲೇಮಾನ್ ಬರ್ತಾನ, ಒಬ್ಬ ಪರ್ಸಿ ಬ್ರೌನ್ ಬರ್ತಾನೋ. ಇಲ್ಲಿ ನೋಡಿದ್ರೆ ಓದ್ಲಾರ್ದವ್ರಿಗೆ ಇದೇ ಉತ್ತರ ಅನಿಸ್ತದೆ. ಯಾರು ಓದಿರೋದಿಲ್ಲೋ ಅವ್ರಿಗೆ ಇದೇ ಉತ್ತರ. ಅದು ಅವ್ರಿಗೆ ಉತ್ತರ ಕೊನೆಗೆ ಯಾರು ಇಲ್ಲಿ ಹೇಳುತ್ತೆ ಅಂತಾರೆ ಅವರು. ಸೊ ಮುಖ್ಯವಾಗಿ ಇಲ್ಲಿ ಅಬ್ದುಲ್ ರಜಾಕ್ ಅಂತಕ್ಕಂಥವನು. ಈ ಅಬ್ದುಲ್ ರಜಾಕನ ಬಗ್ಗೆ ಕೇಳಿರ್ಬೇಕು. ಅಬ್ದುಲ್ ರಜಾಕವು ಐಹೊಳೆ ನೋಡು. ಇಲ್ಲಿ ಅಬ್ದುಲ್ ರಜಾಕ ಬಂದಿದ್ದು ಯಾವ ಕಾಲದಲ್ಲಪ್ಪ ಅಂದ್ರೆ ಮುಖ್ಯವಾಗಿ ನಾವು ನೋಡಬೇಕು ವಿಜಯನಗರ ಕಾಲದಲ್ಲಿ ಬರ್ತಾನೆ ಇವನು. ವಿಜಯನಗರಿಗೆ ಸಂಬಂಧಿಸಿದ ಇತಿಹಾಸವನ್ನು ಬರಿತಾನು. ಅಬ್ದುಲ್ ರಜಾಕ್ ಏನು ಹೇಳ್ತಾನಪ್ಪ ಅಂದ್ರೆ ಇಂಥ ಸಾಮ್ರಾಜ್ಯವನ್ನು ಕಣ್ಣಿನಿಂದ ಕಂಡಿಲ್ಲ, ಕಿವಿಯಿಂದ ಕೇಳಿಲ್ಲ ಅಂತ ಹೇಳ್ತಾನೆ. ಯಾರ ಬಗ್ಗೆ ಅದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ, ಹಂಪಿಯನ್ನು ಕುರಿತು ಹೇಳಿರ್ತಕ್ಕಂಥ ವ್ಯಾಖ್ಯಾನ ಯಾವುದು? ಅಬ್ದುಲ್ ರಜಾಕ್. ಸೊ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಮುಖ್ಯವಾಗಿ ಮುಂದುವರಿದ ಭಾಗ ಇಲ್ಲಿ ಹೇಳಿದ್ದು ಯಾವುದು? ಸುಲೇಮಾನ್ ಹೇಳೋದು ಯಾವುದು?
ಸುಲೇಮಾನ ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಬರ್ತಾನೆ. ಯಾವ ಕೂಟ? ರಾಷ್ಟ್ರಕೂಟ ಕಾಲಾವಧಿಯಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಸ್ವಲ್ಪ ಸುಲೇಮಾನ ಬರ್ತಾನೆ. ಇಲ್ಲಿ ಮುಖ್ಯವಾಗಿ ಈ ರಾಷ್ಟ್ರಕೂಟಕ್ಕೆ ಸಂಬಂಧಪಟ್ಟಾಗ ಇದು ರೋಮ ಸಾಮ್ರಾಜ್ಯವನ್ನು ಮೀರಿಸುವ ಹಾಗೆ ಇತ್ತು ಅಂತ ಹೇಳ್ತಾನೆ ನಾವು ಆ ರಾಷ್ಟ್ರಕೂಟರ ಬಗ್ಗೆ. ಹೀಗಾಗಿ ಸುಲೇಮಾನು ಕೂಡ ಅಲ್ಲ ಅಂತಕ್ಕಂಥದ್ದು. ಇಲ್ಲಿ ಪರ್ಸಿ ಬ್ರೌನ್ ಏನು ಮಾಡ್ತಾನಪ್ಪ ಅಂದ್ರೆ ಇವತ್ತಿನ ವಿಜಯನಗರ ಸಾಮ್ರಾಜ್ಯದ ಕುರಿತು ಬರೀತಾನವ. ನಂತರ ಐಹೊಳೆಯನ್ನು ಕುರಿತು ಬರೀತಾನ. ಐಹೊಳೆ ಕುರಿತು ಒಂದು ವ್ಯಾಖ್ಯಾನವನ್ನು ನೀಡ್ತಾನ. ಐಹೊಳೆಯನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿದವನು ಯಾರಪ್ಪ ಅಂದ್ರೆ ಪರ್ಸಿ ಬ್ರೌನ್. ಹಾಗಾದರೆ ಉತ್ತರ ಯಾವುದಪ್ಪ ಅಂದ್ರೆ 3. ಉತ್ತರ 3. ಹೀಗಾಗಿ ನಾವು ಉತ್ತರವನ್ನು ಸ್ವಲ್ಪ ನೋಡ್ರಿ. ಇಲ್ಲಿ ನಾವು ಉತ್ತರ ಯಾರು ಅಲ್ಲ ಅಂತ ಹಾಕೋ ಪ್ರಶ್ನೆ ಅಲ್ಲ, ಯಾರು ಓದಿರೋದಿಲ್ಲೋ ಅವ್ರಿಗೆ ಅದೇ ಉತ್ತರ ಆಗಿರ್ತದ. ಸೊ ಮುಖ್ಯವಾಗಿ ದೆನ್ ಈಗ ಮುಂದಿನ ಪ್ರಶ್ನೆಗೆ ಅಣಿಯಾಗೋಣ. ಪ್ರಶ್ನೆ ಹೀಗಿದೆ. ಕೆಳಗಿನವುಗಳಲ್ಲಿ ನೋಡ್ರಿ, ಈ ಥರ ಭಾಳ ಕನ್ಫ್ಯೂಸ್ ಇವೇ ನಮಗೆ ಎಲ್ಲಿ ಹೋಗ್ತಾವ ಉತ್ತರ ಗೊತ್ತಿದ್ರು ತಪ್ಪು ಉತ್ತರಗಳನ್ನು ಹಾಕೋ ಪ್ರಯತ್ನ ಎಲ್ಲಿ ನಡೀತದೆ ಇಂಥ ಸಂದರ್ಭಗಳಲ್ಲಿ. ನೋಡೋಕೆ ನಮಗೆ ಗೊತ್ತಿರ್ತದ, ಹಂಗೆ ತಿರುವು ಮಾಡಿ ನಮ್ಮ ಮೈಂಡನ್ನೇ ಹೈಜಾಕ್ ಮಾಡಿ ನಮಗೆ ಏನು ತಪ್ಪು ಉತ್ತರ ಹಾಕುವಂಗೆ ಮಾಡ್ತಾರೆ ಅವರು. ಸೊ ಇಲ್ಲಿ ತಪ್ಪು ಉತ್ತರನ ಹಾಕೋದು ಬೇಡ, ಸ್ವಲ್ಪ ವಿಚಾರ ಮಾಡೋಣ. ಕೆಳಗಿನವುಗಳಲ್ಲಿ ಕೆಳಗಿನ ಜೋಡಿಗಳನ್ನು ಗಮನಿಸೋಣ. ಅವುಗಳಲ್ಲಿ ಏನಂತಾರೆ ಮೇಲಿನವಳು ಯಾವುದು ಸರಿಯಾದ ಜೋಡಿ ಅಂತ ನಾವು ಓದ್ತೀವಿ. ಜೋಡಿ ಅಂತ ಅಲ್ಲ, ಜೋಡಿ ಅಲ್ಲ ಅಂತ ನಾವು ಮುಖ್ಯವಾಗಿ ಯಾವುದು ಸರಿಯಾದ ಜೋಡಿ ಅಲ್ಲ ಅಂತಕ್ಕಂಥದ್ದು ನಾವು ನೋಡಬೇಕಾಗಿದ್ದು. ಸೊ ಮುಖ್ಯವಾಗಿ ಸರಿಯಾದ ಜೋಡಿ ಅಲ್ಲ. ಯಾವುದಲ್ಲಿದ್ರೆ ಸರಿಯಾದ ಜೋಡಿ? ಯಾಕಂದ್ರೆ ನಾವು ರಾಜ್ಯ ಮನೆತನಗಳು ನೋಡಿರ್ಬೋದು, ರಾಜ್ಯ ಮತ್ತು ರಾಜಧಾನಿಗಳು ನೋಡ್ಬೋದು, ಅವರ ಸಂಕೇತಗಳನ್ನು ನೋಡಬೇಕಾಗ್ತದೆ. ರಾಷ್ಟ್ರಕೂಟ ನೋಡಿಲಿ, ಮುಖ್ಯವಾಗಿ ಭಾರತ ಅಲ್ಲ ಕರ್ನಾಟಕ ಇತಿಹಾಸ ಪ್ರಮುಖವಾದ ಮೈಲುಗಲ್ಲು ಯಾರಪ್ಪ? ರಾಷ್ಟ್ರಕೂಟರು ಅಂತಕ್ಕಂಥದ್ದು. ಯಾಕೆ ರಾಷ್ಟ್ರಕೂಟ ಕಾಲದಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ಕೊಡುಗೆ ಕೊಟ್ಟು ಹೋಗ್ಯಾರ ಅವರು. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಕವಿರಾಜ ಮಾರ್ಗವನ್ನು ಕೊಟ್ಟು ಹೋದವರು ಯಾರಪ್ಪ ಅಂದ್ರೆ ರಾಷ್ಟ್ರಕೂಟರು. ಶ್ರೀ ವಿಜಯ ನೃಪತುಂಗನ ಕಾಲಾವಧಿಯಲ್ಲಿ ರಚನೆ ಆಯಿತು. ಇವರ ರಾಜಧಾನಿ ಯಾವುದು? ಮಾನ್ಯಖೇಟ. ಇದು ಸರಿ ಜೋಡಿ. ಇದು ಸರಿ ಜೋಡಿ. ಕದಂಬ ಬನವಾಸಿಯ ಕದಂಬರು ಆರುಂಕುಶ ಬಿಟ್ಟೋಡೆ ನೆನೆಯುವುದನ್ನು ಮಾನ ಬನವಾಸಿ ದೇಶಂ ಅಂತ ಅವ ಪಂಪ ಹೇಳ್ತಿದ್ದ ಅಂತ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ರಾಜ್ಯ ಯಾವುದು? ಕದಂಬರು, ಬನವಾಸಿಯ ಕದಂಬರು. ನಂತರ ಬಾದಾಮಿಯ ಚಾಲುಕ್ಯರು ಹೊರಡೆ ಬರ್ತಾವ. ಸೊ ಇಲ್ಲಿ ಗಂಗರು, ತಲಕಾಡಿನ ಗಂಗರು ಅಂತ ಬರಬೇಕಾಗಿತ್ತು. ಅದೇನು ಬಂದದ? ಬೇಲೂರಿನ ಗಂಗರ ಅಂದ್ರೆ ದಿಸ್ ಈಸ್ ರಾಂಗ್ ಅಂತ ಅನಿಸ್ತದೆ ನಮಗೆ. ಅಂದ್ರೆ ಉತ್ತರ ಈ ಜೋಡಿ ಸರಿ ಇಲ್ಲ. ಸೊ ಮತ್ತೆ ಮುಂದುವರೆದ ಏನು ಮಾಡ್ತಾರೆ ಅಂದರೆ ಉತ್ತರ 4 ತಪ್ಪದ ಅಂತ ನಿಮಗೆ ಕನ್ಫರ್ಮ್ ಆಯಿತು. ಸೊ 4 ಎಲ್ಲಿರ್ತದೆ ಅಲ್ಲಿ ಪಟ್ಟತ್ ಹಾಕಕ್ಕೆ ಹೋಗ್ಬಿಡ್ತೀವಿ ನಾವು. ಅವ್ರು 4 ಎಲ್ಲಿರ್ತದೆ ಮತ್ತೆ ಅಲ್ಲಿ ಏನು ಮಾಡ್ಯಾನ? 1, 2 ಸರಿ ನೋಡಿ, ನಮಗೆ ಕನ್ಫ್ಯೂಸ್ ಮಾಡ್ಯಾನ. ಇದು 1, 2 ತಪ್ಪ ನೋಡಿ, ಯಾವುದು ಸರಿ ಅಲ್ಲ ಅಂದ್ರೆ 1, 2 ಸರಿ ಅಲ್ಲ ಅಂತ. 1, 2 ಯಾಕೆ ಸರಿ ಇಲ್ಲ? ಅವು ಸರಿ ಅದಾವ. ಸೊ ಹಿಂಗಾಗಿ ಈ ಉತ್ತರ ತಪ್ಪ, ಇದು ಉತ್ತರ ಆಗಲ್ಲ. 3, 2 ಸರಿ ಅತ್ತನ. 3, 2 ಇವು ಸರಿ, ಇದು ಸರಿ ಅಲ್ಲ ಅಂತನವ. ಅದು ಉತ್ತರ ತಪ್ಪ. ಯಾಕೆ? 3, 2 ಸರಿ ಅದಾವ ಅಂದ್ರೆ 4 ಮಾತ್ರ ಸರಿ ಅಲ್ಲ. 4 ಮಾತ್ರ ಸರಿಯಾದ ಜೋಡಿ ಅಲ್ಲ. 4 ಮಾತ್ರ ಸರಿಯಾದ ಜೋಡಿ ಅಲ್ಲ. ಇಲ್ಲಿ ಉತ್ತರ ಸಿಗ್ತಾ ಇದೆ. 4, 1 ಅತನ. 4, 1 ಕರೆಕ್ಟೇ ಅದ, 4 ಅಟ್ಟೆ ತಪ್ಪದ. ಹಂಗಾರೆ ಇದು ಉತ್ತರ ಅಲ್ಲ. ಉತ್ತರ ಯಾವುದು? 3 ಅಂತಕ್ಕಂಥದ್ದು. ಈ 3ನೇ ಉತ್ತರ ಸರಿ ಇಲ್ಲ ಅಂತಕ್ಕಂಥದ್ದು. ಇದು ಸರಿಯಾದ ಉತ್ತರ. ಇದು ಸರಿಯಾದ ಉತ್ತರ. ಅದಕ್ಕೆ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ, ಸ್ವಲ್ಪ ವಿಚಾರ ಮಾಡಿ ಉತ್ತರವನ್ನು ಕೊಡಬೇಕು. ಸ್ವಲ್ಪ ಪಟಾಪಟ ಅವಸರ ಮಾಡ್ತೀವಿ ನಾವು, ಪಟ್ಟತ್ ಹಾಕೋದು ಪಟಾಪಟ ಏನು ಅವಸರ ಇರ್ತದೇನೋ ಹಿಂಗೆ ಮಾಡೋಣ. ನೋಡ್ರಿ ಒಂದು ತಿಳ್ಕೊರಿ, ಫಸ್ಟಿಗೆ ನೋಡೋಣ ಪಟಾಪಟ ಉತ್ತರ ಬಂದಂಗೆ ಆಗ್ತಾವ. ಆಮೇಲೆ ಪಟಾಪಟ ಉತ್ತರ ಹೋಗ್ತಾವೆ. ಹೊರಗೆ ಬರೋಣ ಅಲ್ಲಿ ಹೊರಗಿಂದು ಎಕ್ಸಾಮ್ನಿಂದ ಹೊರಗಡೆ ಬರುವಾಗ ಎಲ್ಲ ಹಾಕದೈತೆ ನಿರಮ್ಮಳ ಆಗಿರ್ತೀರಿ. ಒಬ್ಬರು ಡಿಸ್ಕಸ್ ಮಾಡ್ಕೊತ ಹೋಗ್ತಿರಲ್ಲ, ಅವಾಗ ಒಂದೊಂದು ಉತ್ತರ ಉದುರ್ಕೋತ ಬರ್ತಾವ. ಅವಾಗ ನಿಮ್ಮ ಎದೆ ಲಬ್ ಸ್ಟಾರ್ಟ್ ಆಗ್ತಾವೆ. ಅದು ಯಾಕಪ್ಪ? ನೀವು ಅವಸರ ಮಾಡಿದಕ್ಕೋಸ್ಕರನೇ ಇವನ್ನ, ಮತ್ತೆ ಯಾವುದಕ್ಕೋಸ್ಕರನೂ ಅಲ್ಲ. ಅದಕ್ಕೆ ಸ್ವಲ್ಪ ಸಮಾಧಾನದಿಂದ ಉತ್ತರವನ್ನು ಕೊಡೋಣ. ಇನ್ನೊಂದು, ನಾವು ಉತ್ತರವನ್ನು ಕೊಡುವಾಗ ಮನಸ್ಸು ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು. ಹೌದು ಒಬ್ಬ ದದ್ರ ನೀನು ದದ್ರ ಮಾಡಿದ್ರು ಅದೇ ಉತ್ತರ ಹಾಕಬೇಕು, ಅವಳು ಮಾಡಿದ್ರು ಅದೇ ಉತ್ತರ ಆಗ್ಬೇಕು, ಪಿನ್ ಡ್ರಾಪ್ ಸೈಲೆನ್ಸ್ ಇದ್ರೆ ಅದೇ ಉತ್ತರ ಆಗ್ಬೇಕು. ಅದಕ್ಕೆ ಸ್ವಲ್ಪ ಸಮಾಧಾನದ ಉತ್ತರ ಹಾಕಿದ್ರೆ ನೀವೇನಾಗ್ತವೆ ಉತ್ತರಗಳು ಇನ್ನೂ ಜಾಸ್ತಿ ನೆನಪಾಗ್ತಿರ್ತಾವ. ಎಷ್ಟು ನಾವು ಗಡಬಡ ಮಾಡ್ತೀವೋ ಅಷ್ಟು ಉತ್ತರ ಓದಿದ್ದೆಲ್ಲ ನೆನಪಾರು ಹೋಗ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಮುಂದುವರಿದ ಭಾಗ ಮುಂದಿನ ಪ್ರಶ್ನೆಗೆ ಅಣಿಯಾಗೋಣ. ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಅದ. ಕೆಳಗಿನ ಜೋಡಿಯನ್ನು ಗಮನಿಸಿ. ನೋಡು, ಮೇಲಿನ ಯಾವ ಜೋಡಿ ಸರಿಯಾಗಿದೆ ನಾನಿಲ್ಲಿ
ಮೇಲಿನ ಯಾವ ಜೋಡಿ ಸರಿಯಾಗಿದೆ ಆಗಲೇ ಅಲ್ಲ ಇಲ್ಲಿ ಆದಾತ್ ಕೇಳ್ತಾನೆ ನೋಡು. ಮತ್ತು ನಮಗೆ ಈ ಮೈಂಡನ್ನು ಏನು ಮಾಡ್ತಾರೆ, ಹಿಂಡುವ ಪ್ರಯತ್ನವನ್ನು ಮಾಡ್ತಾರೆ ನಮಗೆ. ಸೊ ಇಲ್ಲಿ ಮುಖ್ಯವಾಗಿ ನಮಗೆಲ್ಲ ಗೊತ್ತಿದ್ದ ಹಾಗೆ ದುರ್ಗಸಿಂಹ ಯಾರು, ದುರ್ಗಸಿಂಹನ ಪಂಚತಂತ್ರ ಕಥೆಗಳು. ಇದು ನಿಜವಾಗಿ ಕನ್ನಡದ ಬರ್ದವನು ದುರ್ಗಸಿಂಹ. ಪಂಚತಂತ್ರ ಎದುರಾಗಿತ್ತಪ್ಪ ನಾ ಸಂಸ್ಕೃತದಾಗ ಐತದ ಪಂಚತಂತ್ರ. ಈ ಸಂಸ್ಕೃತದಾಗ ಬರ್ದವನು ಯಾರಪ್ಪ ಅಂದ್ರೆ ವಿಷ್ಣು ಶರ್ಮ. ಯಾವ ಶರ್ಮ ಇವ? ವಿಷ್ಣು ಶರ್ಮ. ಸಂಸ್ಕೃತದಲ್ಲಿ ಬರ್ದವನು ವಿಷ್ಣು ಶರ್ಮ. ಕನ್ನಡದಾಗ ಬರ್ದವನು ಯಾರು? ದುರ್ಗಸಿಂಹ. ಕನ್ನಡದಲ್ಲಿ ರಚನೆ ಮಾಡಿದವನು ದುರ್ಗಸಿಂಹ. ಸೊ ನಂತರ ಇದು ಸ್ವಲ್ಪ ಯಾಕಂದ್ರೆ ಎಲ್ಲವೂ ಓದಿರಬೇಕು ನಾವು. ಕೆಲವೊಂದು ನೋಡು ಗೊತ್ತಿಲ್ಲಾರ್ದು ಕೇಳಿಬಿಡ್ತಾನೆ. ಅದ್ರಾಗ 2 ಉತ್ತರ ನಮಗೆ ಗೊತ್ತಿರ್ತಾವ, 2 ಉತ್ತರ ಗೊತ್ತೇ ಇರಲ್ಲ. ಹಂಗೆ ಕ್ವಶನ್ ಜಾಸ್ತಿ ತೆಗಿಲಿತಾನೆ. ಈಗ ಎಷ್ಟು ಡಿ ಪಿ ಗಿಳ್ತಾನಂದ್ರೆ ಒಂದು 2 ಅಟ್ಟೆ ಗೊತ್ತಿರ್ತಾವ್ರ, 1 2ನೇದು ಅದು ಕಷ್ಟಪಟ್ಟು ಗೊತ್ತಿರ್ತದ, 3 4 ಗೊತ್ತೇ ಇರಲ್ಲ. ಸೊ ಇದು ಯಾಕೆ ಆಗ್ಲಿಕತ್ತಾವಪ್ಪ ಅಂದ್ರೆ ಇದು ನಾವು ಪುಸ್ತಕಗಳನ್ನು ಆಳಕ್ಕೆ ಇಳಿದು ಓದ್ತಾ ಇಲ್ಲ. ಯಾರೋ ಎಲ್ಲ ಆಥರ್ಸ್ಗಳನ್ನು ಬುಕ್ಕ ಓದ್ತೀವಿ. ಆಥರ್ಸ್ಗಳು ಬುಕ್ಕ ಓದೋಕೆ ಬ್ಯಾಡ್ ಅನ್ನಲ್ಲ, ಬಟ್ ಅದಕ್ಕಿಂತ ಮೂಲ ಬುನಾದಿ ಯಾವುದಪ್ಪ ಅಂದ್ರೆ ನಮ್ಮ ತಾಯಿ ಎದೆ ಹಾಲಿದ್ದಂಗೆ. ಯಾವಪ್ಪ ಅಂದ್ರೆ ನಾವೇನು ಟೆಕ್ಸ್ಟ್ ಬುಕ್ ಓದಿವಲ್ಲ ಇಟ್ಟು ದಿನ 8th 9th 10th 6th 7th ಏನದವಲ್ಲ ಅವು ತಾಯಿ ಎದೆ ಹಾಲಿಗೆ ಸಮಾನ, ಅದು ಅಮೃತಕ್ಕೆ ಸಮಾನ. ಅವುಗಳನ್ನು ಜಾಸ್ತಿ ಓದ್ರಿ, ಆಮೇಲೆ ಇವುಗಳನ್ನು ಓದ್ರಿ ಅಂತಕ್ಕಂಥದ್ದು. ಏನು ನಿಮ್ಮ ತೆಳಗಿನ ಫೌಂಡೇಶನಿಗೆ ಗಟ್ಟಿಲ್ಲ ಅಂದ್ರೆ ಮನೆ ಹ್ಯಾಂಗ್ರಿ ನಿಂದಿರ್ತದ. ಅದಕ್ಕೋಸ್ಕರ ಕೆಳಗಿನ ಪುಸ್ತಕಗಳನ್ನು ಓದುವ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ದುರ್ಗಸಿಂಹ ಬರೆದ ಪಂಚತಂತ್ರ, ಕೀರ್ತಿವರ್ಮ ಗೋವೈದ್ಯ ಇವರು ಯಾರ ಕಾಲಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇವರು ಕಲ್ಯಾಣಿ ಚಾಲುಕ್ಯರ ಕಾಲಾವಧಿಯಲ್ಲಿ ಬರ್ತಾರೆ. ಕಲ್ಯಾಣಿ ಚಾಲುಕ್ಯರ ಕಾಲಾವಧಿಯಲ್ಲಿ ಸುಮಾರು ಗ್ರಂಥಗಳ ರಚನೆಯಾಗಿ ಅಲ್ಲಿ ಸಾಹಿತ್ಯಕ್ಕೆ ಒಂದು ಬಹಳ ಒಲವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರ ಕಾಲಾವಧಿಯಲ್ಲಪ್ಪ ಅಂದ್ರೆ ಈ ಕಲ್ಯಾಣಿ ಚಾಲುಕ್ಯ ಅವರ ಕಾಲದಲ್ಲಿ. ಕೀರ್ತಿ ಗೋವೈದ್ಯ ಯಾರ್ದು? ಕೀರ್ತಿವರ್ಮನ ಬರೆದಿದ್ದೆ. ಸೊ ನಂತರ ಕಾಳಿದಾಸ ರಾಜತರಂಗಿಣಿ. ಇದೆಲ್ಲ ಕೇಳಿನಲ್ಲ ಅನಿಸ್ತದ. ಕಾಳಿದಾಸ ರಾಜತರಂಗಿಣಿ ಸಂಬಂಧ ಇಲ್ಲ. ಹೀಗಾಗಿ ಇದು ಯಾಕೋ ಡೌಟ್ ಅದು ತಿಳ್ಕೊಂಡು ಸ್ವಲ್ಪ ಟಿಕ್ಕ ಆಡೋಣ ಅದಕ್ಕೆ. ನಂತರ ನಾಗಚಂದ್ರ, ಸ್ವಲ್ಪ ನಾಗಚಂದ್ರ ಎಲ್ಲೋ ಕೇಳಿನಲ್ಲ ಅನಿಸ್ತದ ನಾಗಚಂದ್ರ. ಸೊ ಈ ನಾಗಚಂದ್ರ ಬರೆದಿದ್ದು ಮಲ್ಲಿನಾಥ ಪುರಾಣ. ನಾಗಚಂದ್ರ ಬರೆದಿದ್ದು ಮಲ್ಲಿನಾಥ ಪುರಾಣ ಅಂತಕ್ಕಂಥದ್ದು. ಇದು ಭಾಳ ಇಂಪಾರ್ಟೆಂಟ. ಹೀಗಾಗಿ ಇಲ್ಲಿ ಉತ್ತರ ಯಾವತ್ತು ತಪ್ಪು ಕಾಣಕತ್ತದ ನಮಗಂದ್ರೆ ಕಾಳಿದಾಸ ಬರೆದ ರಾಜತರಂಗಿಣಿ ಅಲ್ಲ, ಅದು ರಾಜತರಂಗಿಣಿ ಬರೆದವನು ಕಲ್ಲಣ ಅಂತಕ್ಕಂಥದ್ದು. ಸೊ ಇಲ್ಲಿ ಯಾಕೋ 3ನೇ ಉತ್ತರ ಸಮಂಜಸ ಅಲ್ಲ. ಮೇಲಿನ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳ್ಯಾನ ಅವನು. ಇದನ್ನು ನಾವೇನು ಮಾಡ್ಬೇಕು? ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದಾಗ 3 ಕರೆಕ್ಟ್ ಅದಾವ. ಇದ್ರಾಗ ಯಾವ ಕರೆಕ್ಟ್ ಅವ? ಪಂಚತಂತ್ರ ಕರೆಕ್ಟ್ ಅದ, ಕೀರ್ತಿವರ್ಮನ ಗೊತ್ತದ, ಮಲ್ಲಿನಾಥ ಅಂದ್ರೆ 1 2 4 ಸರಿಯಾದ ಉತ್ತರಗಳದಾವ. ಅಂದ್ರೆ ಇದು ಎದ್ರಾಗ ಹುಡುಕಾಡ್ಬೇಕು ನಾವು. 1 2 4 ಎಲ್ಲಿದ? ಇದ್ರಾಗ 1 2 ಅದ, 4 ಇಲ್ಲ. ಹಂಗಾರೆ ಇದು ಉತ್ತರ ಅಲ್ಲ. ಇದ್ರಾಗ 2 1 ಅದ, ಇದ್ರಾಗ 4 ಇಲ್ಲ, ಇದು ಉತ್ತರ ಅಲ್ಲ. ಇದ್ರಾಗ 2 3 ಅದ, ಇದ್ರಾಗ 4 ಇಲ್ಲ, ಉತ್ತರ ಅಲ್ಲ. ಹಂಗಾರೆ 1 2 4 ಅಂದ್ರೆ ಸರಿಯಾದ ಜೋಡಿ, ಸರಿಯಾದ ಉತ್ತರ ಡಿ ಅಂತಕ್ಕಂಥದ್ದು. ಅದಕ್ಕೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಡಿಗೆ ಒತ್ತನ್ನು ಕೊಡಬೇಕಾಗ್ತದೆ. ಅದಕ್ಕೆ ಕ್ವಶನ್ಗಳನ್ನು ಹೆಂಗೆ ಓದಬೇಕಪ್ಪ ಅಂದ್ರೆ ಸ್ವಲ್ಪ ಅನಲೈಸಿಸ್ ಮಾಡ್ಕೋತಾ ಸ್ವಲ್ಪ ವಿನಮ್ರವಾಗಿ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡೋಣ. ಸೊ ಸ್ವಲ್ಪ ಮನಸ್ಸಿಗೇನು ರಿಲ್ಯಾಕ್ಸ್ ಇಟ್ಟು ಓದೋ ಪ್ರಯತ್ನ. ಮುಂದುವರೆದ ಭಾಗ. ಮುಂದಿನ ಪ್ರಶ್ನೆ, ಧರ್ಮಾಮೃತ ಕೃತಿಯ ಕರ್ತೃ ಯಾರು? ನೋಡು, ಕೃತಿಗಳ ಮೇಲೆ, ಸಾಹಿತ್ಯದ ಮೇಲೆ ಪಿಕ್ಸ್ ಒಂದು ಕ್ವಶನ್ ಇರ್ತದೆ. ಸಾಹಿತ್ಯ ಭಾಳ ಅಂದ್ರೆ ಇಲ್ಲಿ ನಾವು ಇತಿಹಾಸ ಯಾಕೆ ಎಲ್ಲವೂ ನಿಂತಿದೆ ಇತಿಹಾಸದ ಮೇಲೆ. ಪ್ರತಿಯೊಂದು ಆರಂಭ ಆಗಿದೆ ಇತಿಹಾಸದ ಮೇಲೆ. ಇತಿಹಾಸ ಇಲ್ಲೇ ಇದ್ರೆ ಎಲ್ಲವೂ ಯಾವುದೂ ವಿಷಯಗಳೇ ಬೆಳೀತಿರಲಿಲ್ಲ. ಅದು ಒಂಥರ ತಾಯಿ ಬೇರಿದ್ದಂಗೆ ಎಲ್ಲದಕ್ಕೆ, ಎಲ್ಲ ವಿಷಯಗಳಿಗೆ. ಸೊ ಮುಖ್ಯವಾಗಿ ಇಲ್ಲಿ ಧರ್ಮಾಮೃತ ಕೃತಿಯ ಕರ್ತೃ ಯಾರು? ನಾವು ಇಲ್ಲಿ ಗೊತ್ತಿದ್ದಕ್ಕಿಂತಲೂ ಯಾವ್ದು ಗೊತ್ತದ ಅದು ತೆಗೆದ್ರೆ ಗೊತ್ತಿಲ್ಲ ಸಿಗ್ತದ ಅಂತಕ್ಕಂಥದ್ದು. ಆಂಡಯ್ಯ ಅಂತಕ್ಕಂಥ ಕವಿ ಗೊತ್ತಾ ನಮಗಿವ? ಕನ್ನಡದ ಕವಿ ಅವ. ಇವ ಬರೆದಿದ್ದು ಕಬ್ಬಿಗರ ಕಾವ್ಯ. ಯಾವುದು? ಕಬ್ಬಿಗರ ಕಾವ್ಯ. ಈ ಕಾವ್ಯ ಅಂದ್ರೆ ಇದ್ರಾಗ ಈ ಉತ್ತರ ಇವ ಒಬ್ಬ ಅಲ್ಲ. ಅಂದ್ರೆ ಈ 3ರಲ್ಲಿ 4ನೇ ಇವ ಒಬ್ಬ ಅಲ್ಲ. ಅಂದ್ರೆ 3ರಾಗ ನಾವು ತೆಗಿಬೇಕು. ಹೌದು. ಸೊ ಈ ನಯಸೇನ ಬಗ್ಗೆ ಗೊತ್ತಿಲ್ಲ, ಟಿಕ್ ಕೇಳ್ರಿ. ಕೇಸಿ ರಾಜ ಗೊತ್ತಾನ ನಿಮಗೆ? ಹೌದಾ? ಗೊತ್ತಾನ. ಹಂಗಾರೆ ಕೇಸಿ ರಾಜ ಬರೆದಿದ್ದು ಯಾವುದು? ಶಬ್ದಮಣಿ ದರ್ಪಣಂ. ಯಾವುದು? ಶಬ್ದಮಣಿ ದರ್ಪಣಂ. ಹೌದಾ? ಶಿವಕೋಟ್ಯಾಚಾರ್ಯ ಇವನು ಗೊತ್ತಾನ? ವಡ್ಡಾರಾಧನೆ. ವಡ್ಡಾರಾಧನೆ. ಸೊ ಹಂಗಾರೆ ಕಬ್ಬಿಗರ ಕಾವ್ಯ, ಅಂಡ ಎಂದು ಕಬ್ಬಿಗರ ಕಾವ್ಯ,
ಯಾರು ಕೇಸರಾಜ ಶಬ್ದಮಣಿ ದರ್ಪಣಂ ಹಾಗೂ ಶಿವಕೋಟಾಚಾರ್ಯ ಒಡ್ಡಾರಾಧನೆ. ಹಂಗಾರೆ ಉಳಿದವನು ಒಬ್ಬನೇ ಯಾರು? ನಯಸೇನ. ಅವನ ಬಗ್ಗೆ ಭಾಳ ಇಂಪಾರ್ಟೆಂಟ್, ಕನ್ನಡದ ಬಗ್ಗೆ ಅಭಿಮಾನ ಭಾಳ ಅವನಿಗೆ. ಅದಕ್ಕೆ ನೀರೆಳೆದು ಗಂಟಲು ಕಡಬಂ ತುರುಕಿದಂತೂ ಆಯಿತು ಅಂತ ಈ ಕನ್ನಡದ ಬಗ್ಗೆ ಭಾಳ ಚಂದ ವರ್ಣನೆ ಮಾಡ್ತಾನೆ ಅವನು. ಕನ್ನಡ ಹೆಂಗಪ್ಪ ಅಂದ್ರೆ ಸುಲಿದ ಬಾಳೆಯ ಹಣ್ಣಿನಂತೆ ಅಂತ ಹೇಳ್ತಾನೆ ನಾವು. ಸುಲಿದ ಬಾಳೆಯ ಹಣ್ಣಿನಂತೆ ಕನ್ನಡ ಅಷ್ಟು ಸಮೃದ್ಧದ. ಆದರೆ ಸಂಸ್ಕೃತ ನೀರೆಳೆಯದ ಗಂಟಲು ಕಡಬಂ ತುರುಕಿದಂತಾಯಿತು ಅಂತಾನೆ ನಯಸೇನ. ಅಂದ್ರೆ ಅಷ್ಟು ಕಷ್ಟ ಆಗ್ತದ. ಆಡು ಭಾಷೆ ಭಾಳ ಇಂಪಾರ್ಟೆಂಟ್ ಜನರಿಗೆ. ಇವತ್ತು ನಾವು ಆಡು ಭಾಷೆ ಇರ್ಲಿಕ್ಕೆ ಜನರಿಗೆ ಏನೂ ಅರ್ಥ ಆಗಲ್ಲ. ನಮಗೆ ಭಾಳ ಬಲ್ಲವ್ರದೀವಂತೆ ಒಟ್ಟು ಸಂಸ್ಕೃತ ಜನರಿಗೆ ಏನು ಅರ್ಥ ಆಗ್ತದೆ? ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಈ ಮಧ್ವಾಚಾರ್ಯ ಇರ್ಬೋದು, ರಾಮಾನುಚಾರ್ಯ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಬಸವಣ್ಣಕ್ಕಿಂತಲೂ ಮೊದಲೇ ಕೆಲವು ಕ್ರಾಂತಿಗಳನ್ನು ಮಾಡ್ಯಾರ ಅವರು. ಆದ್ರೆ ಬಸವಣ್ಣನಷ್ಟು ಪ್ರಚಾರಕ್ಕೆ ಬರಲಿಲ್ಲ. ಹಂಗತ ಬಸವಣ್ಣ ಮಾಡಿದ್ದು ಅವ್ರು ಮಾಡಿದ್ದು ತಪ್ಪಂತ ಹೇಳಕತ್ತಿಲ್ಲ ನಾನು. ಬಸವಣ್ಣ ಯಾಕೆ ಹಿಟ್ಟದ, ಅವ್ರು ಯಾಕೆ ಹಿಟ್ಟಾಗಲಿಲ್ಲ? ಇದು ಒಂದೇ ಉದಾಹರಣೆ. ಬಸವಣ್ಣ ಜನರಿಗೆ ಆಡು ಭಾಷೆಯಲ್ಲಿ ಬೋಧನೆಯನ್ನು ಮಾಡ್ದ, ಕನ್ನಡದಾಗ ಹೇಳ್ದ. ನಾವು ಸಂಸ್ಕೃತ ಕಲ್ತಿರ್ಬೋದು, ಜನರಿಗೆ ಗೊತ್ತಾಗೋದು ಕನ್ನಡ ಭಾಷೆ, ಕನ್ನಡದಾಗ ಹೇಳ್ಬೇಕು ಅವರಿಗೆ ಅಂತ ತಿಳ್ಕೊಂಡು. ಅದಕ್ಕೆ ನೋಡಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ನೋಡು, ಅದರ ಒತ್ತಕ್ಷರ ಕೂಡ ಇಲ್ಲ. ಅಷ್ಟು ಸ್ಪಷ್ಟವಾಗಿ ಜನರಿಗೆ ಅರ್ಥ, ಪಟ್ಟಕನೇ ಅರ್ಥ ಆಯಿತು. ಇವ ನಮ್ಮವ, ಇವ ನಮ್ಮವ, ಇವು ನಮ್ಮವ ಅಂದ್ಕೊಂಡ್ರೆ ಎಲ್ಲ ಜನ. ಅದಕ್ಕೆ ಇವನ್ ಆರವ ಎಂದೆನಿಸದಿರವ, ಇವು ನಮ್ಮವ, ಇವು ನಮ್ಮವ, ನಮ್ಮ ಮನೆಯ ಮಗನೆಂದೆನಿಸಯ್ಯ. ಎಂಥ ಅದ್ಭುತ ಮಾತ್ರಿ ಕನ್ನಡ ಪದಗಳು, ಅಷ್ಟು ಚಂದ. ಅದಕ್ಕೆ ಹೇಳ್ತಾನೆ ಅವನು ನಯಸೇನ, ನೀರೆಳೆದು ಗಂಟಲು ಕಡಬಂ ತುರುಕಿದಂಥದ್ದು. ಅದಕ್ಕೆ ಕನ್ನಡ ಕುರಿತು ಧರ್ಮಾಮೃತ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಯಾರು? ನಯಸೇನ. ಯಾರು? ನಯಸೇನ. ಹೀಗಾಗಿ ಉತ್ತರ ನಯಸೇನ ಅಂತಕ್ಕಂಥದ್ದು. ಉತ್ತರ ಯಾವುದು? ನಯಸೇನ ಅಂತಕ್ಕಂಥದ್ದು. ಹೀಗಾಗಿ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ. ನೋಡು, ಇಲ್ಲಿ ಸ್ವಲ್ಪ ನಾನು ಟ್ವಿಸ್ಟ್ ಮಾಡೋಕೆ ಹೋಗಿದ್ದೀನಿ ನಿಮಗೆ. ನೋಡು, ಕುವೆಂಪುಗೂ ಇತಿಹಾಸಕ್ಕೂ ಸಂಬಂಧ ಇಲ್ಲ. ಕುವೆಂಪುಗೂ ಇತಿಹಾಸಕ್ಕೂ ಸಂಬಂಧ ಇಲ್ಲ. ಆದ್ರೆ ಕುವೆಂಪುನ ಮಾತು ಇತಿಹಾಸದ ಮೇಲೆ ಅವಲಂಬಿತವಾಗ್ಯದ. ಹೆಂಗದು? ಅವನು ಯಾವುದೋ ಒಂದು ವಾಸ್ತುಶಿಲ್ಪವನ್ನು ಕುರಿತು, ಯಾವುದೋ ಒಂದು ದೇವಾಲಯ ಕುರಿತು ಚರ್ಚೆ ಮಾಡಕತ್ತಾನ ಅವನು. ಅಂದರೆ ಇತಿಹಾಸದ ಬಗ್ಗೆ ವಿಚಾರ ಮಾಡಕತ್ತಾನಂತ. ಸೊ ಅವನು ವ್ಯಾಖ್ಯಾನಗಳು ಹೆಂಗದವು ನೋಡ್ರಿ. ಕುವೆಂಪುರವರು ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ನೋಡು ಏನು ಹೇಳ್ತಾನೆ ಕುವೆಂಪು, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆ ಎಲ್ಲವಿದು ಕಲೆಯ ಬಲೆಯು ಅಂತಾನ. ಯಾವುದ್ರಿ ಅದು? ಯಾವುದಿರ್ಬೇಕದು? ಶಿಲೆ ಎಲ್ಲವಿದು ಕಲೆಯ ಬಲೆಯು ಅಂತಾನ. ಅಂದ್ರೆ ನೋಡಕ್ಕೆ ಕಲ್ಲು ಕಾಣಕತ್ತಿರ್ಬೇಕಪ್ಪ, ಕಲ್ಲು ಅಲ್ಲಿದು, ಇದು ಕಲೆಯಿಂದ ಕೂಡಿದ ಬಲೆ ಅದ ಅಂತ ಹೇಳ್ತಾನೆ. ಅಂಥ ದೇವಾಲಯ ಯಾವುದಿರ್ಬೋದ್ರಿ ನಮ್ಮೂರಾಗ, ನಮ್ಮ ನಾಡಿನಾಗ? ಅದು ವಿಚಾರವನ್ನು ಮಾಡಬೇಕು. ಈ ಅದ್ಭುತವಾದ ದೇವಾಲಯಗಳದವ್ರಿ. ಎಂಥ ವಾಸ್ತು, ಎಂಥ ವಿಜ್ಞಾನ, ಎಂಥ ಯಾಂತ್ರಿಕತೆ, ಎಷ್ಟು ನಮ್ಮ ಪೂರ್ವಜರು ಪರಿಣಿತರಾಗಿದ್ದಾರೆ ಅಂದ್ರೆ ಒಂದೊಂದು ದೇವಾಲಯ ನೋಡಿದ್ರೆ ಅರ್ಥ ಆಗ್ತದೆ ನಮಗೆ. ನಾವು ಯಾವ ಟೆಕ್ನಾಲಜಿ ಇಲ್ಲಿದೋ ಇದೆಲ್ಲ ಬೋಗಸ್ ನಮ್ಮದು, ಎಲ್ಲ ಕಾಪಿ ಮಾಡಿಬಿಟ್ಟಿವಿ ನಾವು ಅವ್ರದ್ದು. ಅದು ಕಾಪಿನೂ ಸರಿಯಾಗಿ ಮಾಡೋಕ್ಕಾಗಿಲ್ಲ ನಮ್ಗೆ. ಸೊ ದೆನ್ ಇಲ್ಲಿ ಮುಖ್ಯವಾಗಿ ಯಾವ ದೇವಾಲಯ? ವಿರೂಪಾಕ್ಷ ದೇವಾಲಯ ಅಂತ. ನೋಡು, ಪ್ರಶ್ನೆಗಳು ಯಾವುವು? ಒಂದು ಆಪ್ಷನ್ ವಿರೂಪಾಕ್ಷ ದೇವಾಲಯ, ಆಮೇಲೆ ಯಾವುದಪ್ಪ ಅಂದ್ರೆ ವಿರೂಪಾಕ್ಷ ದೇವಾಲಯ, ಆಮೇಲೆ ಇಟಗಿ ಮಹಾದೇವ ದೇವಾಲಯ, ಆಮೇಲೆ ಹಳೆಬೀಡು, ಆಮೇಲೆ ಕಂಚಿ ಕಾಮಾಕ್ಷಿ ಅಂತಾನೆ. ಸೊ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರಿಯಾಗಿ. ಯಾವುದು ವಿರೂಪಾಕ್ಷ ದೇವಾಲಯ? ನಿಮಗೆ ಗೊತ್ತಿರತಕ್ಕಂಥದ್ದು ಹಂಪಿ ವಿಜಯನಗರ ಸಾಮ್ರಾಜ್ಯ ಸಂಬಂಧಪಟ್ಟ ವಿರೂಪಾಕ್ಷ ದೇವಾಲಯ. ಇದು ಯಾವುದ್ರ ಇದು ಆಯ್ತಪ್ಪ ಅಂದ್ರೆ ಇದು ವಿಜಯನಗರ ಶೈಲಿ ಒಳಗದ. ಸೊ ಇಲ್ಲೊಂದು ದೊಡ್ಡ ಗೋಪುರ ಅದ, ಇದ್ರ ಮುಂದೆ ಕೃಷ್ಣದೇವರಾಯ ಕಟ್ಟಿದ ದೊಡ್ಡ ಗೋಪುರ ಅದ. ಸೊ ಈ ಗೋಪುರವನ್ನು ಆಧರಿಸಿ ನಾವೇನು ಮಾಡ್ತೀವಿ? ವಿರೂಪಾಕ್ಷ ದೇವಾಲಯ ಅಷ್ಟು ನಮಗೆ ಹೇಳ್ತಕ್ಕಂಥ ಅಲ್ಲೇ ನಾಟು ಬಾರಿ ಕಾಣೋ ಕಲ್ಲುಗಳನ್ನು ನಿರ್ಮಾಣ ಮಾಡಿ, ದೊಡ್ಡ ಬೃಹತ್ ಕಲ್ಲುಗಳನ್ನು ಬಳಕೆ ಮಾಡ್ಯಾರ. ಅಲ್ಲಿ ಉಲ್ಟಾ ಛಾಯೆಯನ್ನು ಕಾಣ್ಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟಂಗ ಸೊ ಅಷ್ಟು ಬಾರಿ ನಾವು ಯಾವುದೇ ರೀತಿಯ ನೋಡಲ್ಲ ಇಲ್ಲಿ ಶಿಲೆಯನ್ನು ಏನು ಅಷ್ಟು ಕಲೆಯನ್ನು ಕಂಡು ಬರೋದಿಲ್ಲ. ಹಾಗಾದ್ರೆ ಇದು ಇಲ್ಲದೇ ಆಗಿರಬಹುದು. ಅದು ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗ್ತದೆ. ಇಟಗಿ ಮಹಾದೇವ ದೇವಾಲಯ, ಈ ದೇವಾಲಯದ ವೈಶಿಷ್ಟ್ಯತೆ ನೋಡ್ರಿ. ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತಾರೆ. ಇದಕ್ಕೆ ದೇವಾಲಯಗಳ ಚಕ್ರವರ್ತಿ. ಇದನ್ನು ದೇವಾಲಯಗಳ ಏನಂತಾರ? ಚಕ್ರವರ್ತಿ ಅಂತಾರ. ಅಂದರೆ ದೇವಾಲಯಗಳ ದೇವಾಲಯ ಅದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಇಟಗಿ ಮಹಾದೇವ ದೇವಾಲಯ. ಸೊ ಕನ್ನಡ ಎಷ್ಟು ಚಂದ ಕೆತ್ತನೆ ಮಾಡ್ಯಾರಪ್ಪ ಅಂದ್ರೆ ಇದೇ ಶೈಲಿ ಇಲ್ಲ ಅಂತಿಲ್ಲ, ಎಲ್ಲ ಶೈಲಿಗಳನ್ನು ನಿರ್ಮಾಣ ಮಾಡ್ಯಾರ. ಅದ್ರೊಳಗೆ ಎಲ್ಲ ರೀತಿ ಕೆತ್ತನೆಗಳು ಹಿಂಗೆ ಅದ್ಭುತವಾಗ್ಯವಲ್ಲ. ಹೀಗಾಗಿ ಇದನ್ನು ಏನಂತಾನೆ? ದೇವಾಲಯಗಳ ದೇವಾಲಯ ಅಂತಾನ. ಸೊ ಇದ್ರ ಬಗ್ಗೆ ಅವ ಅಂದ್ರಿಕ್ಕಿಲ್ಲ. ಯಾಕಂದ್ರೆ ಕುವೆಂಪುರು ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಬಂದಿಲ್ಲ. ಅವರೆಲ್ಲ ದಕ್ಷಿಣ ಕನ್ನಡ ಕಡೆ ಜಾಸ್ತಿ ಹೋಗ್ಯಾರ. ಯಾಕಾಗ ಕುವೆಂಪುಗ ಈ ಮಲೆನಾಡ ಮೇಲೆ ಭಾಳ ಹಂಬಲ ಅವ್ರಿಗೆ.
ಆಲ್ಮೋಸ್ಟ್ ನಿಜವಾಗ್ಲೂ ಧಾರವಾಡ ಬಿಟ್ಟು ಮ್ಯಾಲೆ ಬಂದಿಲ್ಲ ಅವ್ರು. ಧಾರವಾಡ ತನ ಎಲ್ಲಿ ಯಾವಾಗ ಬಂದ್ರಪ್ಪ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು ಮೇ ಬಿ ಅವರು. ಅವಾಗ ಅಷ್ಟೇ ಕಡೆ ಮ್ಯಾಲೆ ಬರೋ ಪ್ರಯತ್ನ ಮಾಡ್ಯಾರ, ಅದಕ್ಕಿಂತ ಮುಂಚೆ ಮ್ಯಾಲೆ ಬಂದಿಲ್ಲ. ಅವ್ರ ಹಸಿರೊಳಗೆ ತಿರುಗಾಡ್ಯಾರ. ನಮ್ಮ ಕಡೆ ಬಂದ್ರೆ ಸ್ವಲ್ಪ ಇನ್ನೂ ಸಾಹಿತ್ಯಗಳು ರಚನೆ ಆಗ್ತಿದ್ವು ಅನ್ನೋ ಗೊತ್ತಿಲ್ಲ. ಯಾಕೆ ನಮ್ಮ ಕಡೆ ರಗಡಿ ಚಂದ ಅದ, ಬಟ್ ನೋಡಕ್ಕೆ ಅಲ್ಲೇ ಸ್ವಲ್ಪ ಅವು ಕರಿಜಾಲಿ ಕಂಠ ಇರ್ಬೋದು, ಆದ್ರೆ ಮನಸ್ಸು ಕಂಠ ಇಲ್ಲ ನಮ್ಮದು, ಭಾಳ ಸ್ವಚ್ಛ ಅದ. ಹೀಗಾಗಿ ನಮ್ಮ ಕಡೆ ಇಟ್ಟು ಬಂದ್ರೆ ಭಾಳ ಖುಷಿ ಆಗ್ತಿತ್ತು ಮೇ ಬಿ. ಸೊ ಈಗ ಇಟಗಿ ಮಹಾದೇವ ದೇವಾಲಯ, ನಂತರ ಹಳೆಬೀಡು ಅದ್ಭುತ ದೇವಾಲಯ. ಜಗತ್ತಿನ ಅದ್ಭುತ ದೇವಾಲಯಗಳಲ್ಲಿ ಹಳೆಬೀಡು ಕೂಡ ಒಂದು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ನರ್ತಕಿ ಅದಾಳ, ಶಿಲಾ ನರ್ತಕಿಯರು ಯಾವ ಮಟ್ಟಿಗೆ ಅದಾರ, ಯಾವ ಮಟ್ಟಿಗೆ ಕೆತ್ತನೆಗಳನ್ನು ಮಾಡ್ಯಾರಪ್ಪ ಅಂದ್ರೆ ಮೂಗಿನೊಳು ಮುತ್ತು ಕೂಡ ಅಳಿಗಾಡ್ತದಂತ. ಕೈ ಒಳಗಿನ ಏನಂತಾರೆ ಅವಕ್ಕೆ, ಕೈ ಒಳಗೆ ಏನು ಹೆಣ್ಮಕ್ಳೇನು ಬಳಿ ಹಾಕೋತಾರಲ್ಲ, ಆ ಬಳಿಗಳು ಕೂಡ ಏನು ಮಾಡ್ತಪ್ಪ ತಿರುಗ್ತಾವಂತ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ದೇ ಆರ್ ಬಿಲ್ಡ್ ದ ಅವರ್ ಆರ್ಕಿಟೆಕ್ಚರ್, ದ ಗ್ರೇಟ್ ಸೈಂಟಿಫಿಕ್ ಇನ್ ದ್ಯಾಟ್ ಟೈಮ್. ಸೊ ಆ ಸಂದರ್ಭದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇತ್ತು ಅಲ್ಲಕ್ಕೆ ಉದಾಹರಣೆ. ಅಲ್ಲ ಶಿಲಾಬಾಲಿಕೆ ಏನು ಮಾಡ್ತಾಳೆ, ಮುಂದೊಂದು ಕನ್ನಡಿ ಹಿಡಿತಾಳ, ಕನ್ನಡಿ ಒಳಗೆ ನೋಡ್ತಾಳಂತ. ಆ ಕನ್ನಡಿ ಒಳಗೆ ಮುಖ ಹೆಂಗೆ, ಈ ಮುಖ ಹೆಂಗದು ಹಂಗೆ ಆ ಮುಖವನ್ನು ಕೆತ್ತಾರಂದ್ರೆ ಎಷ್ಟು ನುಪುರತೆ ಇರಬೇಕು, ಎಷ್ಟು ಅವರಲ್ಲಿ ಆ ಒಂದು ಕೈ ಚಳಕ ಯಾವ ರೀತಿ ಇರ್ಬೋದಲ್ಲ ಉದಾಹರಣೆಗಳು. ಹೀಗಾಗಿ ಈ ದೇವಾಲಯ ನೋಡು, ಆ ಕಂಚಿ ಕಾಮಾಕ್ಷಿ ಬಗ್ಗೆ ನೋಡಿದಾಗ ಇದು ಕನ್ನಡದ ದೇವಾಲಯ ಅಲ್ಲ, ಇದು ಪಲ್ಲವರ ಕಾಲಕ್ಕೆ ಸಂಬಂಧಪಟ್ಟಿದ್ದು, ತಮಿಳುನಾಡಿಗೆ ಬರ್ತದೆ. ಹೀಗಾಗಿ ಇದ್ರ ಬಗ್ಗೆ ನಾವು ಕುವೆಂಪು ಹೇಳದೇ ಇರಬಹುದು. ಮುಖ್ಯವಾಗಿ ಈ ಮೂರ್ಖರಲ್ಲಿ ಹೇಳಬೇಕು, ನಮಗೆ ಸ್ಪಷ್ಟವಾಗಿ ಉತ್ತರ ಸಿಗ್ತದ ಹಳೆಬೀಡು ಅಂತಕ್ಕಂಥದ್ದು. ಹಳೆಬೀಡು ಉತ್ತರ, ಹಳೆಬೀಡು ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ, ಹಳೆಬೀಡು ದೇವಾಲಯ ನೋಡು, ಅದಕ್ಕೆ ಹೇಳ್ತಾನ ಅವನು, ಇದು ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆ ಎಲ್ಲವಿದು ಕಲೆಯ ಬಲೆವು. ಎಷ್ಟು ಅದ್ಭುತವಾದ ವರ್ಣನೆಯನ್ನು ಮಾಡ್ತಾರೆ ಕುವೆಂಪು ಅವರು. ಸೊ ದಯವಿಟ್ಟು ಕುವೆಂಪು ಅವರು ಈ ಕಡೆ ನಮ್ಮ ಕಡೆ ದೇವಾಲಯಗಳು ಅದಾವೆ, ಇಲ್ಲಂತಲ್ಲ, ಅಷ್ಟು ನಮ್ಮ ಹಿರಿಯ ಪೂರ್ವಜರು ಅಷ್ಟದಕ್ಕೆ ಒತ್ತನ್ನು ಕೊಟ್ಟಿರಲಿಲ್ಲ. ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಈ ಕುವೆಂಪುರ ಬಗ್ಗೆ ಒಂದು ಹಾಸ್ಯ ಬರ್ತೈತಿ. ಯಾರು ಕುವೆಂಪು ಮತ್ತು ದ ರಾ ಬೇಂದ್ರೆ ಯಾವಾಗಲೂ ಜಗಳ. ಅವರು ಸ್ವಲ್ಪ ಉತ್ತರ ಕನ್ನಡ ಜಾಸ್ತಿ ಓದ್ ಕೊಡ್ತಿರು, ದಕ್ಷಿಣ ಕರ್ನಾಟಕ ಓದ್ ಕೊಡ್ತಿರು. ಯಾಕೆ ಅವ್ರಿಗೆ ಸ್ವಲ್ಪ ಇವತ್ತಿಗೂ ಕೂಡ ಹಾಗೆ ಇದೆ, ಅವ್ರದ್ದೇ ಎಲ್ಲ ಸಮಸ್ಯೆ ಏನದಪ್ಪ ಅಂದ್ರೆ, ದಕ್ಷಿಣ ಕರ್ನಾಟಕದವ್ರಿಗೆ ಸ್ವಲ್ಪ ಸಮಸ್ಯೆ ಏನದಪ್ಪ ಅಂದ್ರೆ, ಉತ್ತರ ಕರ್ನಾಟಕ ಸ್ವಲ್ಪ ದಡ್ರು ಅಂತಕ್ಕಂಥ ಭಾವನೆ ಐತಿ. ಅವ್ರು ಯಾರೋ ಸ್ವಲ್ಪ ಇವರು ಮೂರ್ಖರದಾರ, ಇವರು ಸ್ವಲ್ಪ ಹೊರಟದಾರ ಅಂತಕ್ಕಂಥದ್ದು. ಆದ್ರೆ ಅದಕ್ಕಿಂತ ದೊಡ್ಡ ನಾಲೆಜ್ ನಮ್ಮಲ್ಲಿ ಅದಂತಕ್ಕಂಥ ಗೊತ್ತಿಲ್ಲ. ಇಲ್ಲೆಲ್ಲವೂ ಅದಕ್ಕೆ ಕುವೆಂಪುರಿಗೆ ಸ್ವಲ್ಪ ದ ರಾ ಬೇಂದ್ರೆ ಯಾವಾಗಲೂ ಜಗಳ ಹತ್ತತ್ತ, ಎಲ್ಲೋ ಒಂದು ಸಭೆ ಸಮಾರಂಭ ಸೇರಿಸಿರಂತ. ಈ ಜನರಿಗೆ ಅವ್ರ ಜಗಳಗಳ ನೋಡೋಕೆ ಭಾಳ ಇಷ್ಟ ಅಂತ. ಯಾರಿಗೆ? ಜನರಿಗೆ. ಯಾರ್ದು? ಕುವೆಂಪು ಅವ್ರದ್ದು ಮತ್ತು ಈ ನಮ್ಮ ದ ರಾ ಬೇಂದ್ರೆ ಅವರು ಒಂದು ಸಲ ಸಾಯಿಸಿ ನೋಡೋಣ ಇವರಿಬ್ಬರು ಕುಡಿದ್ರೆ ಏನು ಮಾಡ್ತಾರ ಅಂತಕ್ಕಂಥದ್ದನ್ನು ಸೇರಿಸುವ ಪ್ರಯತ್ನವನ್ನು ಮಾಡಿದ್ರತ್ತ. ಅವ್ನು ಧಾರವಾಡ ಸಾಹಿತ್ಯ ಸಮ್ಮೇಳನ ಇತ್ತತ್ತ. ಧಾರವಾಡ ಸಾಹಿತ್ಯ ಸಮ್ಮೇಳನಕ್ಕೆ ಯಾರಿಗೆ ಅಧ್ಯಕ್ಷ ಮಾಡ್ಯಾರ? ಕುವೆಂಪುರವರಿಗೆ ಅಧ್ಯಕ್ಷ ಮಾಡ್ಯಾರ. ಅದೇ ಇದಕ್ಕೆ ಯಾವುದು ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನಕ್ಕೆ ದ ರಾ ಬೇಂದ್ರೆಗೆ ಅಧ್ಯಕ್ಷ ಮಾಡ್ಯಾರ. ನೋಡಿದ್ದು ಅವ್ರು ಹೆಂಗೆ ಜಗಾಡ್ತಿರಪ್ಪ ಅಂದ್ರೆ, ಸಾಹಿತ್ಯದ ಅಕ್ಷರಗಳಲ್ಲಿ ಜಗಾಡ್ತಿರೋ ಅವ್ರು. ನಮ್ಮ ಮತ್ತೆ ಎದಿ ಮೇಲೆ ಹಂಗೆ ಹಿಡಿತಿದ್ರು ಅವರು. ಸೊ ಒಂದು ಸಲ ಅವಾಗ ಅಧ್ಯಕ್ಷ ಭಾಷಣವನ್ನು ಮಾಡಬೇಕಾಗಿತ್ತು. ಯಾರಿಗೆ? ಸ್ವಲ್ಪ ಕುವೆಂಪುರಿಗೆ ನಾನು ಅಂತಕ್ಕಂಥ ಇತ್ತು ಅವ್ರಿಗೆ. ಇತ್ತಲ್ಲಕ್ಕಿಂತ ಯಾರಿಗಾದರೂ ಬರೋದೇ ಅದು ಸಹಜ ಗುಣನೂ ಹೌದು. ಭಾಳ ಓದಿದ್ರೆ ಭಾಳ ಮಾಡಿದ್ರೆ ಬರ್ತದೆ ಅದು. ಸೊ ಅವಾಗ ಏನು ಹೇಳ್ತಾರಪ್ಪ ಅಂದ್ರೆ, ಕುವೆಂಪು ಅವರು ಕನ್ನಡದ ಸಾಹಿತ್ಯದ ಲೋಕದಲ್ಲಿ ನನ್ನಷ್ಟು ಮೇಲಕ್ಕೆ ಹೋದ ವ್ಯಕ್ತಿ ಮತ್ತೊಬ್ಬಿಲ್ಲ ಅಂದರು. ಅದನ್ನ ಯಾರನ್ನು ಕುರಿತಪ್ಪ ಇಂಡೈರೆಕ್ಟಾಗಿ ದ ರಾ ಬೇಂದ್ರನ್ನು ಒತ್ತುವ ಪ್ರಯತ್ನವನ್ನು ಮಾಡಿದ್ರು. ಎಲ್ಲರೂ ಕ್ಲ್ಯಾಪ್ಸ್ ಹಾಕಿದ್ರು. ಪಕ್ಕದಲ್ಲಿ ಅಲ್ಲೇ ಕೂತಿದ್ರು ಅವರು. ಯಾಕೆ ಧಾರವಾಡ ಸಾಹಿತ್ಯ ಸಮ್ಮೇಳನ ಅಂಥ ವ್ಯಕ್ತಿಗೂ ಅಲ್ಲಿ ಕರೆಸಿರ್ತಾರೆ, ಅಧ್ಯಕ್ಷ ಅವರು ಆಗಿರ್ಬೋದು, ಸುಮ್ಮನೆ ಕರೆಸಿರ್ತಾರೆ. ಅಲ್ಲಿ ಕೂತಿದ್ರು, ನಸು ನಾಲ್ಕರು. ಯಾರು? ದ ರಾ ಬೇಂದ್ರೆ ಅವರು. ಅಟ್ಟಂದು ಭಾಷಣ ಮುಗಿಸಿದ್ರು. ಅವಾಗ ದ ರಾ ಬೇಂದ್ರೆಗೂ 2 ಮಾತುಗಳನ್ನು ಕೊಟ್ಟರು. ದ ರಾ ಬೇಂದ್ರವ್ರು ಮಾತಾಡ್ಬೇಕಂತ ಬಂದರು. ಸೊ ಎಲ್ಲರೂ ದ ರಾ ಬೇಂದ್ರೆ ಮೇಲೆ ಚಿತ್ತ, ಏನು ಮಾತಾಡ್ತಾರ, ಏನು ಇರ್ಬೋದು ವಚನ. ಅವಾಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರು ಏನಂತ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಕುವೆಂಪುನಷ್ಟು ಮೇಲಕ್ಕೆ ಹೋದ ವ್ಯಕ್ತಿ ಮತ್ತೊಬ್ಬಿಲ್ಲ ಅಂದರು. ಎಲ್ಲರೂ ಕ್ಲಾಪ್ಸ್ ಹಾಕಿದ್ದೆ ಹೊಗಳಿದ್ರು. ಕುವೆಂಪು ಅವರ ಸ್ವಲ್ಪ ಕಾಲರ್ ನೆಟ್ಗದು ಬತ್ತು. ಅವಾಗ ಒಂದು ಮಾತು ಹೇಳ್ತಾರೆ ಅವರು, ಕನ್ನಡ ಸಾಹಿತ್ಯ ಎಂಬ ಸಾಗರದಲ್ಲಿ ನನ್ನಷ್ಟೇ ಆಳಕ್ಕೆ ಇಳಿದ ವ್ಯಕ್ತಿ ಮತ್ತೊಬ್ಬಿಲ್ಲ ಅಂದರು. ಅವಾಗ ಕುವೆಂಪುರ ಮುಖ ಸ್ವಲ್ಪ ಎಲ್ಲೋ ಸಪ್ಪಗಾಗಿರ್ಬೋದು ಅಂತ ಅನಿಸ್ತದ. ಅಂದ್ರೆ ಉತ್ತರ ಕನ್ನಡದ ಅಭಿಮಾನ, ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಸಾಹಿತ್ಯದ ಸಾರಸತ್ವ, ಅದಕ್ಕೆ ಅವರನ್ನು ಹೊರಕವಿ ಅಂತಾರೆ. ನಿತ್ತಲಿ ಏನು ಕವಿಗಳು ಏನು ಪದ್ಯಗಳನ್ನು ಬರೆಯುವ ತಾಕತ್ತು ಕೇವಲ ದ ರಾ ಬೇಂದ್ರೆಗೆ ಮಾತ್ರ ಇತ್ತು ಅಂತಕ್ಕಂಥ ಹೇಳುತ್ತಾ, ಸೊ ಇವತ್ತೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಕ್ಲಾಸಿನಲ್ಲಿ ನಾವು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತರೋಣ. ಆ ಪ್ರಶ್ನೆಗಳ ಜೊತೆಗೆ ನಮ್ಮಲ್ಲಿ ಏನು ಮಾಡ್ತಾನೋ ವಿವರಣಾತ್ಮಕವಾಗಿ ನೋಡೋಣ, ವಿಮರ್ಶಾತ್ಮಕವಾಗಿ
ಸಂಕ್ಷಿಪ್ತವಾಗಿ ಮತ್ತು ವಿವರಣಾತ್ಮಕವಾಗಿ ನೋಡಿದಾಗ ಅಲ್ಲಿ ಒಂದು ಪ್ರಶ್ನೆಗೆ 10 ಪ್ರಶ್ನೆ ಉತ್ತರ ಕೊಡುವ ಏನು ಬರಬೇಕಪ್ಪ ನಮಗೆ ಸಾಮರ್ಥ್ಯ ಬರಬೇಕು. ಇವು ಮಾಡು ಉಚ್ಚಾರ ಏನಪ್ಪ ಅಂದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿವಿ ಅಂದ್ರೆ 10 ಪ್ರಶ್ನೆ ಉತ್ತರ ಕೊಡುವ ಕೆಪಾಸಿಟಿ ಬರಬೇಕು. ಹೀಗಾಗಿ ಆ ರೀತಿ ನಾವು ಚರ್ಚೆಯನ್ನು ಮಾಡುತ್ತಾ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಅಂತ ಎಲ್ಲರಿಗೆ ನಮಸ್ಕಾರ. ಮತ್ತೆ ಮುಂದಿನ ತರಗತಿ ಭೇಟಿ ಆಗೋಣ. ನಮಸ್ಕಾರ.